ಶಾಸನಸಭೆಗಳಲ್ಲಿ ಯಾರಿಗೆ ಸ್ಥಾನ ಕೊಡಬೇಕಂತ ನೋಡಿದ್ರೆ ಬರೀ ಬ್ರಾಹ್ಮಣರೇ ಇದ್ದಾರೆ. ಯಾವ ಸಂಖ್ಯೆಯಲ್ಲಿ ಕೇಳ್ತಾರೆ, ನಾವು ಹಿಂದೂಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ, ಹಾಗಾಗಿ ನಮಗೆ ಹಿಂದೂಗಳು ಜಾಸ್ತಿ ಬೇಕು ತಗೊಳ್ರಪ್ಪ. ಬರೀ ಹಿಂದೂಗಳಂದ್ರೆ ಬರೀ ಬ್ರಾಹ್ಮಣರೇನ? ಬರೀ ನೀವೇ ಇದ್ದೀರಲ್ಲ, ಉಳಿದವರೆಲ್ಲ ಎಲ್ಲಿದ್ದಾರೆ? ಆವಾಗ ಬ್ರಿಟಿಷರಿಗೆ ಹೇಳ್ತಾರೆ ಹಿಂದೂಗಳು ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಸೇರಿಸ್ಬೋದು, ಲೆಕ್ಕಕ್ಕೆ ಎಲ್ಲರೂ ಸೇರಿಸ್ಕೋತಾರೆ. ತಿನ್ನೋವಾಗ ಮಾತ್ರ ಬರೀ ಇವ್ರು ಮಾತ್ರ ಮುಂದೆ ಬರ್ತಾರೆ. ಯಾರು ಬ್ರಾಹ್ಮಣರನ್ನ ತಮ್ಮ ಮದುವೆ ಮುಂಜೆ ಇತ್ಯಾದಿಗಳಲ್ಲಿ ಕರೆಸೋದಿಲ್ಲ, ಅವ್ರು ಯಾರು ಹಿಂದೂಗಳಲ್ಲ. ವೇದಗಳನ್ನ ಯಾರು ಓದಲ್ವೋ, ಯಾರು ಗೌರವಿಸಲ್ಲ, ಅವರು ಹಿಂದೂಗಳಲ್ಲ. ಮಂತ್ರಗಳು ಯಾರು ಹೇಳೋದಿಲ್ವೋ, ಅವರು ಹಿಂದೂಗಳಲ್ಲ. ಸತ್ತಾಗಲಿ ಹುಡ್ದಾಗಲಿ ಬ್ರಾಹ್ಮಣರನ್ನ ಕರೆಸಿ ಪುರೋಹಿತರಾಗಿ ಯಾರು ಮಾಡಲ್ವೋ, ಅವರು ಹಿಂದೂಗಳಲ್ಲ. ಹಿಂದೂ ದೇವಸ್ಥಾನಕ್ಕೆ ಯಾರು ಹೋಗೋದಿಲ್ವೋ, ಅವರು ಹಿಂದೂಗಳಲ್ಲ. ಸತ್ತವ್ರನ್ನ ಯಾರು ಉಳೋದಿಲ್ವೋ, ಅವ್ರು ಮಾತ್ರ ಹಿಂದೂಗಳು. ಸತ್ತವ್ರನ್ನ ಊತ್ರೆ ಅವ್ರು ಯಾರು ಹಿಂದೂಗಳಲ್ಲ. ಬ್ರಾಹ್ಮಣರು ಸತ್ತವ್ರನ್ನ ಸುಡ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾದ ಯಾವ್ದು, ಯಾರು ಧನ್ಮಾಂಸ ತಿಂತಾರಲ್ಲ ಅವರಷ್ಟೇ ಈ ಹೋರಾಟಗಾರರು. ಅವರು ಎಲ್ಲರೂ ಸಮಾಜ ಮಧ್ಯಲ್ಲೂ ಭಾಳ ಗಟ್ಟಿಮುಟ್ಟಾಗಿರ್ತಾರೆ, ಸಿಂಹ ಗರ್ಜನೆ ಹೇಳ್ತಾರೆ, ಮಾಡ್ತಾರೆ, ಗೂಳಿಗಳಾಗಿರ್ತಾರೆ. ಈ ಗೂಳಿಗಳಿಗೆ ಜನ ಇದ್ದಾರೆ, ಬೇರೆಯವ್ರ ಹತ್ರ ಜನ ಇರಲ್ಲ, ಆದರೆ ಇವ್ರು ಹೇಳ್ದಂಗೆ ಕೇಳ್ತಾರೆ. ಆದರೆ ಈ ಗೂಳಿಗಳು ಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಗೂಳಿಗಳನ್ನ ಕರ್ಕೊಂಬಂದು ಈ SC ಮೋರ್ಚಾ ST ವಿಂಗು ಅದೇನಿದೆಯಲ್ಲ ಅದರಲ್ಲೇ 1-2 ವರ್ಷ ಇರ್ತಾರೆ. ಆ ಗೂಳಿಗಳೆಲ್ಲ ಎತ್ತಾದ ಮೇಲೆ ಆಮೇಲೆ ಅವುಗಳನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಟಿಕೆಟ್ ಕೊಡೋದು. ಗೂಳಿ ಹೆಂಗೆ ಎತ್ತಾಗ್ತದೆ ನಿಮ್ಗೆ ಗೊತ್ತಿದೆ. ಆದರೆ ನನ್ನ ಗಂಡ ನಾನು ತಾಳಿ ಉಳಿಬೇಕು. ಆಗ ಮಾತುಕತೆ ಕೂತ್ಕೊಂಡಾಗ ಬ್ರಿಟಿಷರು ಕೊಟ್ಟಿದ್ರು 78, ಗಾಂಧೀಜಿ 151 ಕೊಟ್ಟರು. ಆದರೆ ಆ 151 ಕ್ಷೇತ್ರದಲ್ಲಿ ನೀವೇ MLA ಕ್ಯಾಂಡಿಡೇಟ್, ನೀವೇನೆ ಓಟ್ ನಾವೆಲ್ಲ ಸೇರಿ ಹಾಕೋಣ ಅಂತೇಳಿ ಬಾಬಾ ಸಾಹೇಬ್ರು ಕೇಳ್ತಾರೆ. ಯಾವ ಕ್ಷೇತ್ರದಲ್ಲೂ ನಾವು 20% ಇಲ್ಲ, 80% ನೀವೇ ಇದ್ದೀರಾ. ಹಂಗಾಗಿ ನೀವು ಓಟ್ ಯಾರಿಗೆ ಹಾಕ್ತೀರೋ ಅವ್ನು ನಿಮ್ಗೆ ಗುಲಾಮ ಆಗ್ತಾನೆ ಅಂತೇಳಿ. ಬೇರೆ ದಾರಿ ಇರಲಿಲ್ಲ, ಕೊನೆಗೆ ಒಂದು ಒಪ್ಕೋಬೇಕಾಯ್ತು. ಅದ್ರ ಪರಿಣಾಮನೇ ಇವತ್ತು 12ನೇ ತಾರೀಕು ಇದೇ ಮೈದಾನದಲ್ಲಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳದು ಒಂದು 25-30 ಸಾವಿರ ಜನ ಸೇರಿ ಹೋರಾಟ ಮಾಡಿದ್ರು. ಹಾಗೆ ವಲಯ ಮತ್ತು ಸಂಬಂಧಿತ ಜಾತಿಗಳು ಅವರೊಂದು ಬೃಹತ್ ಹೋರಾಟ ಮಾಡಿದ್ರು. ಅದಕ್ಕೆ ಮೊದಲು ಲಮಾಣಿ, ಬೋವಿ, ಕೊರ್ಮ, ಕೊರ್ಚ ಅವರೊಂದು ಹೋರಾಟ ಮಾಡಿದ್ರು. ಇವರೆಲ್ಲನೂ ಮಾಡಿದ್ದೇನಂತ ಹೇಳಿದ್ರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು ಅಷ್ಟೇ. ಇವತ್ತು ನಾನು ಹೆಣ್ಣೂರು ಶ್ರೀನಿವಾಸ ಅವರು ಕರೆದಾಗ ಈ ಸಭೆಗೆ ಭಾಳ ಜನ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವೆಲ್ಲರ ಪರವಾಗಿ ಮಾತಾಡ್ತಾ ಇದ್ದೀರಾ. ಎಲ್ಲರ ಪರ ಮಾತಾಡೋದಕ್ಕೆ ಭಾಳ ಕಡಿಮೆ ಜನ ಬರ್ತಾರೆ. ಆಯಾ ಜಾತಿ ಪರ ಮಾತಾಡೋದಕ್ಕೆ ಭಾಳ ಜನ ಬರ್ತಾರೆ. ಯಾಕಂದರೆ ಈ ಜಾತಿ ಅನ್ನೋದು ಇದೆಯಲ್ಲ, ಇದು ಸರಿನೋ ತಪ್ಪೋ, ನನ್ನ ಜಾತಿ ಮಾಡಿದ್ದೆಲ್ಲ ಕರೆಕ್ಟ್ ಅಂತಲೇ ಭಾವನೆ. ಅದರಿಂದ ಬೇರೆಯವ್ರಿಗೆ ಅದು ನನಗೆ ಬೇಕಾಗಿಲ್ಲ, ನನಗೆ ನನ್ನ ಜಾತಿ ಇದು ಮುಖ್ಯ. ಇದು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದ ನೀತಿ ಎಲ್ಲ ಇದೆ. ಇದನ್ನೇನಂತಾರೆ, ಜಂಗಲ್ ನೀತಿ ಅಂತ ಹೇಳ್ತಾರೆ. ಮೈಟ್ ಈಸ್ ರೈಟ್. ಬಲ ಅವನಿಗಿದೆಯೋ ಅವನು ಹೇಳಿದೆ ಸರಿ. ಡೆಮೋಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಏನಂತಾರೆ, ರೈಟ್ ಈಸ್ ಮೈಟ್. ಸರಿ ಯಾವುದಿದೆಯಲ್ಲ ಅದೇ ದೊಡ್ಡದು, ಅದೇ ಬಲಿಷ್ಠವಾದ್ದು, ನ್ಯಾಯವೇ ಬಲಿಷ್ಠವಾದ್ದು. ಅದು ಇಲ್ಲೇನಾಗಿದೆ ಅಂದರೆ, ಯಾರು ಬಲಿಷ್ಠ ಇದ್ದಾನೆ ಅವನು ಹೇಳಿದೆ ನ್ಯಾಯವಾದ್ದು ಅಂತ ಆಗಿದೆ. ಅದನ್ನು ನಾವು ಅನುಸರಿಸಿದ್ದೀವಿ. ಯಾರಿಗೆ ಬಲ ಪ್ರದರ್ಶನ ಮಾಡಬೇಕಾಗಿದೆ ಅಂದರೆ, ಎಲ್ಲಿ ಸತ್ಯ ನ್ಯಾಯ ಇರೋದಿಲ್ವೋ ಅಲ್ಲಿ ಬಲ ಪ್ರದರ್ಶನ ಮಾಡಬೇಕಾಗುತ್ತೆ. ಅವನು ಸಂಖ್ಯೆ ಮೂಲಕ, ಬಲದ ಮೂಲಕ ನಾನು ಹೇಳೋದು ಸರಿ ಅಂತ ಒಪ್ಪಿಸ್ತಾನೆ. ಯಾರನ್ನ ಅಂದರೆ, ಯಾರು ದುರ್ಬಲರಾಗಿರ್ತಾರೋ ಅವ್ರನ್ನ ಒಪ್ಸೋಕೆ ಹೋಗ್ತಾನೆ. ಯಾರು ದುರ್ಬಲ ಆಗಿರ್ತಾನೆ ಅವನು ಅಂದರೆ, ಅವನ ಸಂಖ್ಯೆ ಕಡಿಮೆ ಇರ್ಬೋದು, ಅವನಲ್ಲಿ ಅಧಿಕಾರ ಇಲ್ಲದೆ ಇರ್ಬೋದು, ಅವನ ಕಡೆ MLA MPಗಳು ಇಲ್ಲದೆ ಇರ್ಬೋದು. ಆದರೆ ಅವ್ನು ಹೇಳ್ತಾರೆ ಸರಿ ಇರುತ್ತೆ. ಆದರೆ ಅವನು ಹಂಚ್ತಾನೆ. ಯಾಕಂತ ಹೇಳಿದ್ರೆ, ಇವರೆಲ್ಲ ಬಲಿಷ್ಠಿದ್ದಾರೆ, ನಾನು ಹೇಳಿದ್ರೆ ನನಗೇನು ಮಾಡಿಬಿಡ್ತಾರೋ, ಇರೋದು ಹೋಗ್ಬಿಡ್ತದೆ ಅಂತ ಹಂಚ್ತಾನೆ. ಅಂಥವ್ರ ಪರ ಯಾರು ನಿಲ್ತಾರಲ್ಲ ಅವರು ಅಂಬೇಡ್ಕರ್ವಾದಿಗಳು. ಅದಕ್ಕೆ ನಮ್ಮ ಹೆಣ್ಣೂರು ಶ್ರೀನಿವಾಸ್ಗೆ ಹೇಳಿದೆ, 8 ಜನ ಸೇರ್ಬೋದಪ್ಪ ಸರ್, 1,000 ಜನ ಸೇರ್ಬೋದು. 1000 ಜನ ಸೇರಿದ್ರೆ ಭಾಳ ದೊಡ್ಡ ಸಂಖ್ಯೆ. 1000 ಜನ ಸರಿಯಾಗಿ ಆಲೋಚನೆ ಮಾಡೋರು ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ಹೇಳಿದ್ರೆ, ಕರ್ನಾಟಕ ಒಂದೇ ಅಲ್ಲ, ಇಡೀ ಭಾರತ ದೇಶನ ಬದಲಾಯಿಸ್ಬೋದು. ನಮ್ಗೆ ಈ ಸಂದರ್ಭದಲ್ಲಿ ಒಂದು 100 ಜನ ಸಿಕ್ಕೋದು ಕಷ್ಟ. ಅಂಥದ್ರಲ್ಲಿ ನೀನು 1000 ಜನ ಸೇರಿಸ್ತಾ ಇದೆಯಾ ಅಂದರೆ, ಆ 1000 ಜನರು ಸರಿಯಾಗಿ ತೀರ್ಮಾನ ತೊಗೊಂಡ್ರಂದ್ರೆ ಬಾಬಾ ಸಾಹೇಬ್ ಹೇಳ್ದಂಗೆ ನಾವು ಖಂಡಿತವಾಗ್ಲೂ ನಾವು ಗೆಲ್ತೀವಿ. ಇವತ್ತು 1000 ಇರೋದು ನಾಳೆ 10,000 ಆಗುತ್ತೆ. ನಂಬರ್ ಬಗ್ಗೆ ಚಿಂತೆ ಮಾಡಿಬಿಡಿ, ಸರಿ ಯಾವುದು ಅನ್ನೋದು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮತ್ತು ಗಾಂಧೀಜಿಯವ್ರನ್ನ ತಿಳ್ಕೊಬೇಕಾಗಿರೋದು. ಅವತ್ತು ಬ್ರಿಟಿಷ್ ಕಾಲದಲ್ಲಿ ಅವ್ರ ಸಂಖ್ಯೆ ಮಹತ್ವ ಕೊಡಲಿಲ್ಲ. ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತ ಹೇಳಿದಾಗ
ಎಲ್ಲ ಸಮಾಜದ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿ ಅವ್ರು ತೀರ್ಮಾನ ತೊಗೊಂಡ್ರು. ಈಗ ಈ ಸಮುದಾಯಗಳು ಇಲ್ಲಿ ಯಾರು ಎಷ್ಟೆಟ್ಟದು ಗೊತ್ತಾಗೋದು ಹೆಂಗೆ, ಇದನ್ನು ಪತ್ತೆ ಹಚ್ಚೋದು ಹೆಂಗೆ ಅಂಥೇಳಿ ಅವರು ಮೊದಲಿಗೆ ಜನಗಣತಿಯನ್ನು ಜಾರಿ ಮಾಡಿದರು 1881ರಲ್ಲಿ. ಈ ಜನಗಣತಿ 1881ರಲ್ಲಿ ಜಾರಿ ಆಗೋದಕ್ಕೆ ಮೊದಲು ಇಲ್ಲಿ ಯಾವತ್ತೂ ಸಹಿತ ಯಾರು ಯಾವ್ಯಾವ ಜಾತಿಯವರು ಎಷ್ಟೆಟ್ಟು ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದೇನೆಂದರೆ ಧರ್ಮದ ಮೇಲೆ ಅಷ್ಟೇ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಜೈನರು, ಬೌದ್ಧರು ಈ ಥರನೇ ಇದ್ದಿದ್ದು. ಆದರೆ ಹಿಂದೂಗಳು ಅಂತ ಹೋದಾಗಲ್ಲಿ ಬರೀ ಬ್ರಾಹ್ಮಣರಷ್ಟೇ ನಾವು ಹಿಂದೂಗಳು ಅಂತ ಹೇಳ್ಕೊತಾ ಇದ್ರು. ಹಾಗಾಗಿ ಬ್ರಿಟಿಷ್ ಏನು ಮಾಡಿದ್ರು, ಆಯಿತು ಇವರೆಲ್ಲರಿಗೂ ನಾವು ಪ್ರತಿನಿಧಿಗಳಾಗಿ ತೊಗೋಬೇಕು ನಮ್ಮ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಅವ್ರ ಸಂಖ್ಯೆ ಗೊತ್ತಾಗಬೇಕಂದ್ರೆ ಸೆನ್ಸಸ್ ಮಾಡಿದ್ರು. ಮುಸಲ್ಮಾನದು ಕರೆಕ್ಟಾಗಿ ಸಿಕ್ತು, ಕ್ರಿಶ್ಚಿಯನ್ ಸಿಕ್ತು, ಜೈನರು ಸಿಕ್ತು, ಎಲ್ಲ ಸಿಕ್ತು. ಆದರೆ ಹಿಂದೂಗಳಂತ ಬಂದಾಗ ದೊಡ್ಡ ಪ್ರಶ್ನೆ ಏನಂದರೆ ಹಿಂದೂಗಳಂದರೆ ಯಾರು ಅಂತೇಳಿ. ಆವಾಗ ಅದು ನಮ್ಗೆ ಗೊತ್ತಾಗಿ ಭಾಳ ಲೇಟು. 1900 ಎಲ್ಲದರಲ್ಲೂ ಇದೆ ಜ್ಞಾನ. ಏನಂತೇಳಿದ್ರೆ ನಮಗೆ ಧೈರ್ಯ ಬೇಕು, ಕನಸು ಕಾಣ್ತಕ್ಕಂಥ ಧೈರ್ಯ ಬೇಕು, ಮುನ್ನುಗ್ಗಬೇಕು. ಯಾಕಂದ್ರೆ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಸವಾಲಿದೆ. ಇವತ್ತು ಒಳ ಮೀಸಲಾತಿಯಿಂದ ಭಾಳ ಜನ ತಿಳ್ಕೊಂಡಿದ್ದಾರೆ ಒಗ್ಗಟ್ಟು ಮುರಿದೋಯ್ತಂತ. ಒಗ್ಗಟ್ಟು ಯಾವತ್ತೂ ಇರಲಿಲ್ಲ, ಇರೋ ಅವಶ್ಯಕತೆಯೂ ಇಲ್ಲ. ಒಲರಾಗಿದ್ದರು, ಮಾದ್ರಾಗಿದ್ದರು, ಬೋವಿ ಆಗಿದ್ರು, ಲಂಬಾಣಿ ಆಗಿದ್ದರು, ಎಲ್ಲರೂ ಅವರವರೇ ಆಗಿದ್ರು ಅಷ್ಟೇ. ನಿಮ್ಮ ಹಕ್ಕು ನೀನು ಕೇಳಲಿಲ್ಲ ಅಂದ ಮಾತ್ರಕ್ಕೆ ಒಗ್ಗಟ್ಟು ಬಂದ್ಬಿಡುತ್ತಾ? ಶಾಸನ ಸಭೆಗಳಲ್ಲಿ ಯಾರಿಗೆ ಸ್ಥಾನ ಕೊಡಬೇಕು ನೋಡಿದ್ರೆ ಬರೀ ಬ್ರಾಹ್ಮಣರೇ ಇದ್ದಾರೆ. ಯಾವ ಸಂಖ್ಯೆಯಲ್ಲಿ ಕೇಳ್ತಾರೆ, ನಾವು ಹಿಂದೂಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ, ಹಾಗಾಗಿ ನಮಗೆ ಹಿಂದೂಗಳು ಜಾಸ್ತಿ ಬೇಕು ತಗೊಳ್ರಪ್ಪ. ಬರೀ ಹಿಂದೂಗಳಂದ್ರೆ ಬರೀ ಬ್ರಾಹ್ಮಣರೇನ? ಬರೀ ನೀವೇ ಇದ್ದೀರಲ್ಲ, ಉಳಿದವರೆಲ್ಲ ಎಲ್ಲಿದ್ದಾರೆ? ಆವಾಗ ಬ್ರಿಟಿಷಿಗೆ ಹೇಳ್ತಾರೆ ಹಿಂದೂಗಳು ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಸೇರಿಸ್ಬೋದು, ಲೆಕ್ಕಕ್ಕೆ ಎಲ್ಲರೂ ಸೇರಿಸ್ಕೋತಾರೆ. ತಿನ್ನೋವಾಗ ಮಾತ್ರ ಬರೀ ಇವರು ಮಾತ್ರ ಮುಂದೆ ಬರ್ತಾರೆ. ಅವಾಗ ಮಾತ್ರ ಇವರು ನಾವಷ್ಟೇ ಹಿಂದೂ ಅಂತ ಹೇಳ್ತಾರೆ, ಉಳಿದವರೆಲ್ಲ ಹಿಂದೆ ಅಂತ ಹೇಳ್ತಾರೆ. ಇದನ್ನು ಪತ್ತೆ ಹಚ್ಚಿರಿ. ಹೆಂಗೆ ಪತ್ತೆ ಹಚ್ಚೋದು? ಇದ್ರಲ್ಲಿ ಹಿಂದೂಗಳು ಅಲ್ದಿರೋರು ಯಾರಂತ ಕಂಡುಹಿಡೀರಿ. ಹೆಂಗೆ ಕಂಡುಹಿಡಿಯೋದು? ಕಂಡುಹಿಡಿಯೋದ್ರೆ ಅವ್ರ ಸಂಸ್ಕೃತಿ, ಅವ್ರ ಊಟ, ಆಚಾರ, ವಿಚಾರ, ಅವ್ರ ಧರ್ಮ, ಇದನ್ನು ಪತ್ತೆ ಹಚ್ಚಿರಿ ಅಂತ. ಆವಾಗ ಅವ್ರು ಪತ್ತೆ ಹಚ್ಚೋದಕ್ಕೆ 10 ಮಾನದಂಡಗಳನ್ನ ಕಂಡುಹಿಡಿದ್ರು. ಯಾವುದಪ್ಪ ಅಂತ ಹೇಳಿದ್ರೆ, ಯಾರು ಬ್ರಾಹ್ಮಣರನ್ನ ತಮ್ಮ ಮದುವೆ ಮುಂಜೆ ಇತ್ಯಾದಿಗಳಲ್ಲಿ ಕರೆಸೋದಿಲ್ವೋ ಅವ್ರು ಯಾರು ಹಿಂದೂಗಳಲ್ಲ. ವೇದಗಳನ್ನ ಯಾರು ಓದಲ್ವೋ, ಯಾರು ಗೌರವಿಸಲ್ವೋ ಅವರು ಹಿಂದೂಗಳಲ್ಲ. ಮಂತ್ರಗಳು ಯಾರು ಹೇಳೋದಿಲ್ವೋ ಅವರು ಹಿಂದೂಗಳಲ್ಲ. ಸತ್ತಾಗಲಿ ಹುಡ್ದಾಗಲಿ ಬ್ರಾಹ್ಮಣರನ್ನ ಕರೆಸಿ ಪುರೋಹಿತರನ್ನಾಗಿ ಯಾರು ಮಾಡಲ್ವೋ ಅವರು ಹಿಂದೂಗಳಲ್ಲ. ಹಿಂದೂ ದೇವಸ್ಥಾನಕ್ಕೆ ಯಾರು ಹೋಗೋದಿಲ್ವೋ ಅವರು ಹಿಂದೂಗಳಲ್ಲ. ಮತ್ತು ಭಾಳ ಮುಖ್ಯವಾಗಿ ಸತ್ತವ್ರನ್ನ ಯಾರು ಉಳೋದಿಲ್ವೋ ಅವ್ರು ಮಾತ್ರ ಹಿಂದೂಗಳು. ಸತ್ತವ್ರನ್ನ ಊತ್ರೆ ಅವ್ರು ಯಾರು ಹಿಂದೂಗಳಲ್ಲ. ಬ್ರಾಹ್ಮಣರು ಸತ್ತವ್ರನ್ನ ಸುಡ್ತಾರೆ, ಆದರೆ ಉಳೋರು ಇದಾರಲ್ಲ ಅವ್ರು ಯಾರು ಹಿಂದೂಗಳಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾದ ಯಾವುದಂದ್ರೆ ಯಾರು ಧನ್ವಂಸ ತಿಂತಾರಲ್ಲ ಅವರಷ್ಟೇ, ಅವ್ರು ಯಾರು ಹಿಂದೂಗಳಲ್ಲ. ಧನ್ವಂಸ ತಿನ್ನೋರು ಎಲ್ಲರೂ ಹಿಂದೂಗಳು ಅಲ್ಲದೇ ಇರೋರು. ಯಾರು ತಿಂದೇ ಇರ್ತಾರಲ್ಲ ಮತ್ತು ಪೂಜಿಸ್ತಾರಲ್ಲ ಗೋಮಾತೆ ಅಂತೇಳಿ, ಯಾಕಂದ್ರೆ ಅವ್ರು ಮನುಷ್ಯರಿಗೆ ಹುಟ್ಟಿಲ್ಲ, ಅವರು ದನಗಳು ಹುಟ್ಟವ್ರು, ಅವ್ರು ಮಾತ್ರನೇ ಬ್ರಾಹ್ಮಣರು. ಈ ಪಟ್ಟಿ ಮೇಲೆ 429 ಜಾತಿಗಳನ್ನ ಹಿಂದೂಗಳಲ್ಲ, 100ಕ್ಕೆ 100ರಷ್ಟು ಹಿಂದೂಗಳಲ್ಲ ಅಂತ ಅವರು ಗುರುತಿಸಿದ್ರು 1911ರಲ್ಲಿ. ಅವ್ರ ಸಂಖ್ಯೆ ಎಷ್ಟಿತ್ತಂದರೆ 19%. ಅವರು ನಮ್ಮ 3 ಭಾಗ ಮಾಡಿದ್ರು ಅಸ್ಪೃಶ್ಯರು, ಅನ್ಟಚಬಲ್ಸ್. ಇಂಗ್ಲೀಷಲ್ಲಿ ಅನ್ಟಚಬಲ್ಸ್ ಅನ್ನೋದು, ಕನ್ನಡದಲ್ಲಿ ಅಸ್ಪೃಶ್ಯ ಅಂತ ಹೇಳ್ತಾರೆ, ಅದು ಸರಿಯಾದ ಅರ್ಥ ಅಲ್ಲ. ಅದು ಅನ್ಟಚಬಲ್ಸ್ ಅಂದರೆ ಮುಟ್ಲಿಕ್ಕೆ ಆಗದೆ ಇರೋರು, ಮುಟ್ಟಲು ಅಸಾಧ್ಯರು. ಕರೆಂಟು, ಬೆಂಕಿ, ಸೂರ್ಯ ಇದ್ಯಾವುದು ಮುಟ್ಟಕ್ಕಾಗಲ್ಲ. ಅದೇ ರೀತಿ ಈ ಸಮಾಜವನ್ನು ಮುಟ್ಟಕ್ಕಾಗಲ್ಲ. ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಅವ್ರು 2 ಉದಾಹರಣೆ ಕೊಡ್ತಾರೆ ಬಾಬಾ ಸಾರು, ಹಾಸನದಲ್ಲಿ ಮತ್ತು ತಮಿಳ್ನಾಡಲ್ಲಿ. ಬ್ರಾಹ್ಮಣರು ಮುಟ್ಟೋದೊಂದು ಕಡೆ ಇರಲಿ, ಅವ್ರು ಇರೋ ಜಾಗಕ್ಕೆ ಹೋದರೆ ಸಾಕು ಅವ್ರನ್ನ ಚಪ್ಪಲಿ ತೊಗೊಂಡು ಹೊಡಿತಾಯಿದ್ರು. ಎಷ್ಟೊತ್ತಿಗೆ ಹೊಡೆದಾಗ ಸತ್ತೋಗ್ಬಿಡ್ತಾಯಿದ್ರು ಅವರು. ಯಾರ್ಯಾರು ಬ್ರಾಹ್ಮಣರ ಜೊತೆ ಇರ್ತಾರೆ ಅವ್ರೇನಾದರೂ ಬಂದರೆ ಅಲ್ಲಿ ಕೇರಿ ತನಕ ಬರ್ಬೋದು, ಆದರೆ ಮನೆಯೊಳಗೆ ಬರೋಂಗಿಲ್ಲ. ಮನೆಯೊಳಗೆ ಬಂದರೆ ಅವ್ರಿಗೆ ಬಟ್ಟೆ ಹರಿದು ಅದರಲ್ಲಿ ಉಪ್ಪು ಮೆಣಸು ಹಾಕಿ ತಿರುಗಿ ಬರಬೇಡ ಹೋಗಪ್ಪ ಅಂತ ಕಳಿಸ್ಬಿಡ್ತಾರೆ, ತಿರುಗಿ ಬರಬೇಡ ಅಂತ. ಮತ್ತೆ ಬಂದರೆ ಅವನಿಗೂ ಬ್ರಾಹ್ಮಣರ ಗತಿನೇ ಆಗ್ತಾಯಿತ್ತು. ಇಷ್ಟು ತಮ್ಮನ್ನು ತಾವು ಶುದ್ಧವಾಗಿ ಇಟ್ಕೊಂಡಂಥ ಜನ ಇವತ್ತು ನಮ್ಮನ್ನು ಕೊಳಕರು ಅಂತ ಹೇಳ್ತಾರೆ. ಆದರೆ ಅತಿ ಶುದ್ಧವಾಗಿದ್ದ ಜನ. ಕೊಳಕರು ಅಂತ ಯಾರು ತಿಳ್ಕೊಂಡ್ರೆ ಯಾರು ಬ್ರಾಹ್ಮಣ ಧರ್ಮವನ್ನು ಅನುಸರಿಸ್ತಾರಲ್ಲ ಅವರಷ್ಟೇ ಕೊಳಕರು ಅಂತ ಹೇಳಿದ್ದು. ಹೀಗೆ ಪತ್ತೆ ಹಚ್ಚಿ ನಮ್ಮ ಸಂಖ್ಯೆ ನಿಗದಿ ಮಾಡಿ ಅದನ್ನು 1911ರ ಸೆನ್ಸಸ್ಸಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹೋರಾಟಕ್ಕೆ ಆಧಾರ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರೆ, ನೀವು ನಮ್ಮನ್ನು ಹಿಂದೂ ಪಟ್ಟಿಯಲ್ಲಿ ಸೇರಿಸಿದ್ದೀರಾ, ಮತ್ತು ಓಟಿನ ಅಧಿಕಾರ ನಮಗೆ ಕೊಟ್ಟಿಲ್ಲ,
ನೀವು ಯಾರು ಕೊಟ್ಟಿದ್ದೀರಾ ಅಂದರೆ, ಯಾರು ಡಿಗ್ರಿ ಹೊಡೆದಿದ್ದಾನೋ ಅವ್ನಿಗೆ ಓಟ್ ಕೊಟ್ಟಿದ್ದೀರಾ, ಯಾವನ ಹತ್ರ ಜಮೀನು ಇದೆಯೋ ಅವ್ನಿಗೆ ನೀವು ಓಟ್ ಕೊಟ್ಟಿದ್ದೀರಾ, ಯಾವನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನಲ್ಲ ಅವ್ನು ನೀವು ಓಟ್ ಕೊಡ್ತಾ ಇದ್ದೀರಾ. ನಮ್ಮಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋನು, ತೆರಿಗೆ ಕಟ್ಟೋಂಥ ಶ್ರೀಮಂತರು ಇಲ್ಲ, BA ಓದಂಥ ವಿದ್ಯಾವಂತರು ಇಲ್ಲ, ಜಮೀನು ಇಲ್ದಿರೋಂತೂ ಮೊದಲೇ ಇಲ್ಲ. ಹಾಗಾಗಿ ನಮಗೆ ಓಟ್ ಇಲ್ಲ. ನೀವು ನಮಗೂ ಸಹಿತ ಓಟ್ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಪ್ರತ್ಯೇಕವಾಗಿ ನೀವು ಕೊಡಬೇಕು, ನಮ್ಮನ್ನು ಸಪ್ರೇಟ್ ಮಾಡಿಬಿಡಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ್ದು. ನೀವು ಓಟ್ ಅಧಿಕಾರವನ್ನು ನಮ್ಗೆ ಕೊಡಿ. ನಾವು ಪಾರ್ಲಿಮೆಂಟಲ್ಲಿ, ಅವಾಗ ಪಾರ್ಲಿಮೆಂಟ್ ಇರಲಿಲ್ಲ, ಅವಾಗ ಸೆಂಟ್ರಲ್ ಪ್ರಾವಿನ್ಸ್ ಅಂತ ಇತ್ತು, ಹಾಗೆಯೇ ಪ್ರಾದೇಶಿಕ ಸರ್ಕಾರ ಅಂತ ಇತ್ತು, ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಅಂತ. ಅಲ್ಲಿ ನಮಗೆ ಅವಕಾಶ ಕೊಡ್ರಿ, ನಮ್ಮ ಜನಸಂಖ್ಯೆಗೆ ತಕ್ಕಂತೆ ನಮಗೆ ಸ್ಥಾನಗಳು ಕೊಡಿ. ಅಲ್ಲಿ ಮೀಸಲಾತಿ ಉದ್ಯೋಗ ಯಾವುದೂ ಕೇಳಲಿಲ್ಲ, ಮೀಸಲಾತಿನ ಪ್ರಶ್ನೆನೂ ಬರಲಿಲ್ಲ. ಕೇಳಿದ್ದೇನಂತ ಹೇಳಿದ್ರೆ ನಮ್ಮ ಅಧಿಕಾರ ನಮ್ಮ ಕೈಲಿತ್ತಂದರೆ ನಾವು ಉದ್ಯೋಗ ಪಡ್ಕೊಳ್ಳೋದು ಏನೂ ಕಷ್ಟ ಇಲ್ಲ. ಅಧಿಕಾರ ಇಲ್ಲದೆ ಬರೀ ಉದ್ಯೋಗ ತೊಗೋತೀವಿ ಅಂದರೆ ಇವಾಗ ಆಗಿದೆಯಲ್ಲ ಪಂಚಾಯತಿ, ಇದೇ ಆಗೋದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಗೆ ಹೋರಾಟ ಮಾಡ್ತಾರೆ ಅಂತ ಮಾತಾಡ್ತಾ ಇದ್ದೀವಿ, ಇದು ಸಂಬಂಧನೇ ಇಲ್ಲ. ಇದು ಸಂಬಂಧ ಇಲ್ಲ. ಇದು ನಿಮಗೆ ಬರಬೇಕಾದ ಅಧಿಕಾರ ಬಂದ್ಬಿಡ್ತು ಅಂತ ಹೇಳಿದ್ರೆ ಉದ್ಯೋಗ ನಿಮಗೆ ಬೇಕಾದಷ್ಟು ನೀವು ಪಡ್ಕೋಬೋದು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಪ್ರತ್ಯೇಕ ಅಧಿಕಾರ ಕೊಡ್ರಿ ಅಂದರೆ ನಮ್ಮನ್ನು ನಾವೇ ಗೆಲ್ಸ್ಕೋತೀವಿ, ನಮ್ಮ MLA ನಮ್ಮ MP ಗಳನ್ನ ನಾವೇ ಗೆಲ್ಸ್ಕೋತೀವಿ. ಯಾಕೆ ಅಂತ ಹೇಳಿದ್ರೆ ಅವಾಗ ಅವ್ನು ನಮ್ಮ ನಿಷ್ಠಾವಂತನಾಗಿರ್ತಾನೆ, ನಾವು ಹೇಳ್ದಂಗೆ ಕೇಳ್ತಾನೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇವಾಗ ಆಗಿದೆಯಲ್ಲ ಅದೇ ಆಗೋದು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಆದ್ರೆ ಅವರು ನಮ್ಮವ್ರು ಇದ್ದಾರಪ್ಪ ಅಂತೇಳಿ ಜನರಲ್ ಕ್ಷೇತ್ರದಲ್ಲಿ ಒಂದು ಸೀಟ್ ಕೊಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ನಮ್ಮ ಮಾದೇವಪ್ಪನವರು ನಾವು ನಮ್ಮ ಸಮಾಜಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಇರೋದನ್ನೇ ನ್ಯಾಯ ಕೊಡೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ನೀವೇ ಹಾಕ್ಕೊಂಡಿದ್ರು ನೋಡಿ, SC ST TSP ಹಣದಲ್ಲಿ ಈ ವರ್ಷ 15,000 ಕೋಟಿ ರೂಪಾಯಿ ಯಾವುದಕ್ಕೂ ಹಾಕಿದ್ದಾರೆ. ಅವ್ರಿಗೆ ಯಾವ ಅಧಿಕಾರ ಇರೋದಿಲ್ಲ. ಯಾಕಂದರೆ ಟಿಕೆಟ್ ತೊಗೊಳ್ಳೋವಾಗಲೇ ಏನಾದ್ರು ಕಾಂಗ್ರೆಸ್ ಇರಲಿ BJP ಇರಲಿ, ಅವ್ರಿಗೇನು ಕಂಡೀಷನ್ನು, ನಿಮ್ಮ ಜಾತಿ ಪರವಾಗಿ ನೀನೇನು ಮಾತಾಡ್ಬಿಡಪ್ಪ, ನೀನು ಎಷ್ಟು ಬೇಕಾದ್ರೂ ಮಾಡ್ಕೋ, ಆಸ್ತಿ ಆದರೂ ಮಾಡ್ಕೋ, ಎಷ್ಟು ಬೇಕಾದ್ರೆ ಹೆಣ್ತಿರನ್ನ ಇಟ್ಕೋ, ನಾವು ಅಡ್ಡ ಬರಲ್ಲ. ನೀನು ಬೇಕಾದ್ರೆ 100 ಎಕರೆ ಮಾಡ್ಕೋ, ಆದ್ರೆ ನಿಮ್ಮ ಜನರಿಗೆ ನಮ್ಮವ್ರಿಗೆಲ್ಲ 2 ಎಕರೆ ಕೊಡು. PTCL ಪಾಪ ಹೋರಾಟ ಮಾಡ್ತಿದ್ದಾರೆ ಎಷ್ಟೋ ವರ್ಷಗಳಿಂದ ಅವರು. ನಮ್ಗೆ 2 ಎಕರೆ 3 ಎಕರೆ ಕೊಡು ಅಂತ ಅದು ಮಾತ್ರ ಕೇಳಕ್ಕೆ ಹೋಗ್ಬೇಡ. ನೀನು ಬೇಕಾದ್ರೆ ಮಾಡ್ಕೊ, ನೀನು ಚೆನ್ನಾಗಿ ನಮ್ಗೆ ನೀನು ಬೇಕು, ಹಂಗಿದ್ರೆ ಮಾತ್ರ ಟಿಕೆಟ್ ನಿನಗೆ. ಹಂಗೆ ಒಪ್ಕೊಂಡಿದ್ರೇ ಅವ್ರು ಬರೋದ್ರೊಳಗಡೆ. ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಕ್ಕೋದು. ಹೋರಾಟಗಾರರಾದ್ರೆ ಅಷ್ಟೇ, ಮಾರಾಟಗಾರರಾದ್ರೆ ಅಷ್ಟೇ, ಇಬ್ಬರದು ಒಂದೇನೆ ಕತೆ. ಅದಕ್ಕೆ ಅವ್ರು ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಎಲ್ಲದರಲ್ಲೂ SC ST ವಿಂಗ್ ಸೆಲ್ ಅಂತ ಒಂದು ಇಟ್ಕೊಂಡಿರ್ತಾರೆ. BJP ಅವರು SC ST ಮೋರ್ಚಾ ಅಂತ ಒಂದು ಇಟ್ಕೊಂಡಿರ್ತಾರೆ. ಯಾಕೆ ಇಟ್ಕೊಂಡಿರ್ತಾರೆ ಅಂತೇಳಿದ್ರೆ ಈ ಹೋರಾಟಗಾರರು ಅವರು ಎಲ್ಲರೂ ಸಮಾಜ ಮಧ್ಯಲ್ಲೂ ಭಾಳ ಗಟ್ಟಿಮುಟ್ಟಾಗಿರ್ತಾರೆ, ಸಿಂಹ ಗರ್ಜನೆ ಹೇಳ್ತಾರೆ, ಮಾಡ್ತಾರೆ, ಗೂಳಿಗಳಾಗಿರ್ತಾರೆ. ಈ ಗೂಳಿಗಳಿಗೆ ಜನ ಇದ್ದಾರೆ, ಬೇರೆಯವ್ರ ಹತ್ರ ಜನ ಇರಲ್ಲ, ಆದರೆ ಇವ್ರು ಹೇಳ್ದಂಗೆ ಕೇಳ್ತಾರೆ. ಆದರೆ ಈ ಗೂಳಿಗಳು ಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಗೂಳಿಗಳನ್ನ ಕರ್ಕೊಂಬಂದು ಈ SC ST ಮೋರ್ಚಾ ST ವಿಂಗು ಅದೇನಿದೆಯಲ್ಲ ಅದರಲ್ಲೇ 1-2 ವರ್ಷ ಇಡ್ತಾರೆ. ಆ ಗೂಳಿಗಳೆಲ್ಲ ಎತ್ತಾದ ಮೇಲೆ ಆಮೇಲೆ ಅವುಗಳನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಟಿಕೆಟ್ ಕೊಡೋದು. ಗೂಳಿ ಹೆಂಗೆ ಎತ್ತಾಗ್ತದೆ ನಿಮ್ಗೆ ಗೊತ್ತಿದೆ, ನೀವು ತಿಳ್ಕೊಂಡಿದ್ದೀರಾ. ಇಷ್ಟು ಹೋರಾಟ ಮಾಡ್ತಾಯಿದ್ರು ನಮ್ಮ ನಾಯಕರು, ಆದರೆ ವಿಧಾನಸಭೆಯಲ್ಲಿ ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ? ಯಾಕಾಗಿದ್ದಾರೆ ಸೈಲೆಂಟ್ ಅಂತ ಅವ್ರು ಹೇಳೋಕ್ಕಾಗಲ್ಲ, ನೀವು ತಿಳ್ಕೊಳಕ್ಕಾಗೋದಿಲ್ಲ. ಆಗಿರೋದು ಇಷ್ಟೇನೆ, ಅಲ್ಲಿ ಗೂಳಿ ಎತ್ತಾಗ್ಬಿಟ್ಟಿದೆ ಅಷ್ಟೇ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂಚಿತವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜನ ಗೂಳಿಗಳಾಗೇ ಇರಬೇಕು. ಸಿಂಹ ರಾಶಿಗೆ ಸೇರಿದವರು ಇವರು ಸಿಂಹಗಳಾಗೇ ಇರಬೇಕು. ನಿಮ್ಮ ಜೊತೆ ಸೇರಿಕೊಂಡು ಅವರು ಎತ್ತುಗಳಾಗ್ಬಿಟ್ಟು ನಿಮ್ಮ ಹೊಲದಲ್ಲಿ ನಿಮ್ಮ ಗದ್ದೆಯಲ್ಲಿ ಕೆಲಸ ಮಾಡೋ ಗಾಡಿಗಳು ಎಳಿತಕ್ಕಂಥ ಎತ್ತುಗಳಾಗೋದು ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಆದರೆ ಆ ದಿನ ಬಾಬಾ ಸಾಹೇಬ್ರ ಬೆಂಬಲಕ್ಕೆ ನಿಮ್ಮಂಥ ಬುದ್ಧಿವಂತರು ಯಾರೂ ಇರಲಿಲ್ಲ, ವಿದ್ಯಾವಂತರು ಯಾರೂ ಇರಲಿಲ್ಲ. ಹಾಗಾಗಿ ಗಾಂಧೀಜಿ ಲಂಡನಲ್ಲಿ ಸೋತೋಗ್ಬಿಟ್ರು. ಆಯ್ತು, ಏನು ಮಾಡೋಕ್ಕೆ ಕೊಟ್ಬಿಟ್ರು. ಯಾಕಂದ್ರೆ ಕೊಡೋ ಜಾಗದಲ್ಲಿ ಬ್ರಿಟಿಷರಿದ್ದರು, ನ್ಯಾಯ ಅನಿಸಿತ್ತು, ಕೊಟ್ಬಿಟ್ರು. ಗಾಂಧೀಜಿಗೆ ಇದು ನ್ಯಾಯ, ನಾನು ಕೇಳ್ದ ಸರಿ ಅಂತೇಳಿ ಮಾತಾಡೋಷ್ಟು, ಅವ್ರನ್ನ ಒಪ್ಸೋಷ್ಟು ಬುದ್ಧಿವಂತಿಕೆನೂ ಇರಲಿಲ್ಲ, ವಿದ್ಯೆನೂ ಇರಲಿಲ್ಲ. ನಿಮ್ಗೆ ಗೊತ್ತಿರಬೇಕು, ಲಾಯರು ಮೊದಲನೇ ಕೇಸ್ ಅಟೆಂಡ್ ಮಾಡೋಕ್ಕೆ ಹೋದಾಗಲೇ ತಲೆ ಸುದ್ದು ಬಿದ್ದುಬಿಟ್ರು. ಕೋರ್ಟಲ್ಲಿ ವಾದ ಮಾಡೋಕ್ಕಾಗಿಲ್ಲ, ಸೋತೋಗ್ಬಿಟ್ರು ಅವರು. ಕೊನೆಗೆ ಇಲ್ಲಿ ಅವ್ರಿಗೆ ಗಿರಾಕಿಗಳೇ ಸಿಕ್ಕಲಿಲ್ಲ. ಹಂಗಾಗಿ ಅವರು ದಕ್ಷಿಣ ಆಫ್ರಿಕಾ ಹೋಗಿದ್ದು, ಅದು ಬೇರೆ ಕತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಒಬ್ಬರೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು.
ನಾವು ಕೇಳ್ತಾರೆ ಸರಿ, ನಮ್ಮ ಜನರು ಕೇಳ್ತಾರೆ ಸರಿ, ನಮ್ಮ ಪರಿಸ್ಥಿತಿ ಇದು. ಸಾಮಾಜಿಕವಾಗಿ ನಾವು ಬೇರೆ ಇದ್ದೀವಿ, ಸಾಂಸ್ಕೃತಿಕವಾಗಿ ಬೇರೆ ಇದ್ದೀವಿ, ನಮ್ಮ ಊಟ ಬೇರೆ, ನಮ್ಮ ಬಟ್ಟೆ ಬೇರೆ, ನಮ್ಮ ತಿಂಡಿ ಬೇರೆ, ನಮ್ಮ ಮದುವೆ ಬೇರೆ, ಎಲ್ಲನೂ ಬೇರೆ ಬೇರೆ ಇದ್ದೀವಿ. ಮತ್ತು ಅವ್ರು ನಮ್ಮನ್ನು ಮುಟ್ಟಿದ್ರೆ ನಮಗೆ ಮೈಲಿಗೆ ಆಗುತ್ತೆ, ನಾವು ಅವ್ರು ಮುಟ್ಟಿದ್ರೆ ಅವ್ರಿಗೆ ಮೈಲಿಗೆ ಆಗುತ್ತೆ. ಅವ್ರ ದೇವಸ್ಥಾನಕ್ಕೆ ನಾವು ಹೋಗಂಗಿಲ್ಲ, ನಮ್ಮ ಗುಡಿಗಳಿಗೆ ಅವ್ರು ಬರೋಂಗಿಲ್ಲ. ಹಾಗೆ ನಾವು ಸಾಮಾಜಿಕವಾಗಿ ಬೇರೆ ಬೇರೆ ಇರಬೇಕಾದ್ರೆ ನಾವು ರಾಜಕೀಯವಾಗಿ ಹೆಂಗೆ ಒಂದಾಗ್ತೀವಿ? ಅವ್ರು ನಮ್ಮ ನಾಯಕರು ಹೆಂಗೆ ಆಗ್ತಾರೆ? ಈ ನಾಯಕರು ನಮಗೇನು ಅನ್ಯಾಯ ಆಯ್ತಂದರೆ ಹೆಂಗೆ ರಕ್ಷಣೆ ಕೊಡ್ತಾರೆ ನಮಗೆ? ಬ್ರಿಟಿಷರು ಕರೆಕ್ಟ್, ನೀವು ಹೇಳೋದು ಸರಿ ಅಂತೇಳಿ, ಆಯ್ತಪ್ಪ ನಿಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ನೀವೇ ಆರಿಸ್ಕೊಳ್ಳಿ, ನಿಮಗೆ ಪ್ರತ್ಯೇಕ ಓಟ್ ಕೊಡ್ತೀನಿ ಅಂತ ಹೇಳ್ಬಿಟ್ರು. ಅಲ್ಲಿ ಗೆದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್. 1932 ಅಲ್ಲಿ ಗೆದ್ದುಬಿಟ್ರು, ಜನವರಿಯಲ್ಲಿ ಗೆದ್ದುಬಿಟ್ರು. ಇಲ್ಲಿ ಬಂದ ಮೇಲೆ ಗಾಂಧೀಜಿ ಏನು ಮಾಡಿದ್ರು? ನಾ ಇದು ಒಪ್ಪೋದಿಲ್ಲ ಅಂಥೇಳಿ ಕೂತ್ಕೊಂಡ್ರು. ಬ್ರಿಟಿಷ್ ಒಪ್ಪಲಿಲ್ಲ ಅಂದರೆ ನಾವೇನು ಮಾಡೋಕೆ? ನಾವು ತೀರ್ಮಾನ ಕೊಟ್ಟಿದ್ದಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂಡ್ರೆ ಬದಲಾಯಿಸ್ಕೊಳ್ಳಿ, ನಾವಂತೂ ಬದಲಾವಣೆ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಬಾಬಾ ಸಾಹೇಬ್ರನ್ನ ಒಪ್ಪಿಸ್ಬೇಕು. ಒಪ್ಪಿಸ್ಬೇಕಾದ್ರೆ ಕರೆದು ಮಾತಾಡಿಸ್ಬೇಕು. ಅವ್ರು ಕರೆದು ಮಾತಾಡಿದ್ರೆ ಮತ್ತೆ ಸೋಲ್ತಾರೆ ಗಾಂಧಿ. ಮಾತಾಡೋಕ್ಕೆ ರೆಡಿ ಇಲ್ಲ, ನಾನು ಮಾತಾಡೋಕ್ಕೆ ರೆಡಿ ಇಲ್ಲ, ನಾನು ಹೇಳಿದ್ದೆ ಸರಿ. ಅಂಬೇಡ್ಕರ್ ಒಪ್ಕೋಬೇಕು. ಒಪ್ಪಲ್ಲ ಅಂದರೆ ಉಪವಾಸ ಸತ್ಯಾಗ್ರಹ. 1932 ಸೆಪ್ಟೆಂಬರ್ 20ನೇ ತಾರೀಕು ಕೂತ್ಕೊಂಡಿದ್ದು, ಸಾಯೋ ತನಕ ಉಪವಾಸ ಅಂತೇಳಿ. 23 ಸರ್ತಿ ಅವರು ಸಾಯೋ ತನಕ ಉಪವಾಸ ಮಾಡಿದ್ದಾರೆ, ಒಂದು ಸತಿನೂ ಸತ್ತಿಲ್ಲ. ಮತ್ತು ನಮ್ಮ ಪರವಾಗಿ ಯಾವತ್ತೂ ಹೋರಾಟ ಮಾಡಿಲ್ಲ, ಉಪವಾಸ ಮಾಡಿಲ್ಲ. ಒಂದೇ ಸತಿ ಮಾಡಿದ್ರು ಅದು ನಮ್ಮ ಪರವಾಗಿಲ್ಲ, ನಮ್ಮ ವಿರುದ್ಧವಾಗಿ ಮಾಡಿದ್ದು. ಬಾಬಾ ಸಾಹೇಬ್ರು ಒಪ್ತಾ ಇಲ್ಲ. ಅವಾಗ ಏನು ಮಾಡೋದು? ಅದಕ್ಕೇನು ಮಾಡಿದ್ರು? ಅಲ್ಲಲ್ಲಿ ರೈಲ್ ಕಂಬಿಗಳು ಕಿತ್ತಾಕ್ರಿ, ಪೊಲೀಸ್ ಸ್ಟೇಷನ್ ಬೆಂಕಿಡ್ರಿ, ಟೆಲಿಗ್ರಾಫ್ ಲೈನ್ಗಳು ಕಟ್ ಮಾಡಿರಿ, ಹಿಂಗೆ ಬೆದರಿಕೆ ಆಗ್ತಾ ಹೋದರು. ದೊಂಬಿ ಇಟ್ಟು ಸಾಲದಂತೇಳಿ ನೆಹರು, ಪಟೇಲ, ರಾಜಾಜಿ ಅವ್ರನ್ನ ಕಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋದ್ರು. ನೀನು ಬೇಕಾದರೆ ಪ್ರೆಸಿಡೆಂಟ್ ಮಾಡಿಬಿಡ್ತೀವಿ ನಾವು, ನೀನು ಇದನ್ನು ಒಪ್ಕೋ, ಪ್ರತ್ಯೇಕವಾಗಿ ಕೇಳಬೇಡ, ನಾವು ಸೀಟ್ ಕೊಡ್ತೀವಿ, ಬೇಕಾದ್ರೆ ಗೆಲ್ಲಿಸ್ತೀವಿ, ನಾವು ಹೇಳ್ದಂಗೆ ಕೇಳುತ್ತೆ. ಬಾಬಾ ಸಾಹೇಬ್ ಒಪ್ಪಲ್ಲ ಅಂದರು. ಕೊನೆಗೆ ರಾಜಾಜಿ ಏನು ಮಾಡಿದ್ರು? ನಿನ್ಗೆ ಎಷ್ಟು ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂದರು. ಮುಂಡೆದೆ ಭೂಮಿ, ನೀನು ದುಡ್ಡಿದ್ರೆ ಭೂಮಿ ತೊಗೋಬೋದು, ಎಷ್ಟು ಬೇಕಾದ್ರೆ ಇಡೀ ಭೂಮಂಡಲ ತೊಗೋಬೋದು, ಆಕಾಶನ ತೊಗೊಳಕ್ಕಾಗುತ್ತೇನಯ್ಯ? ನಾನು ಆಕಾಶ ಇದ್ದಂಗೆ, ನನ್ನ ಕೊಂಡ್ಕೊಳ್ಳೋ ದುಡ್ಡು ನನ್ನ ಮಗ ಯಾವನ ಹತ್ರನೂ ಇಲ್ಲ ಅಂದರು. ಪಟೇಲ್ ಏನಿದ್ದಾರೆ ಬಾಲಗ, ಇವರು ನಮ್ಮ ವಲ್ಲಭಾಯ್ ಪಟೇಲ್ ಗೂಂಡ ಆತ. ನೀನು ಹೊಡೆದಾಕ್ಬಿಡ್ತೀನಿ, ಸಾಯಿಸಾಕ್ಬಿಡ್ತೀನಿ, ಬಡ್ದಾಕ್ಬಿಡ್ತೀನಿ ಅಂದ. ಎದುರುಗಡೆ ಕಂಬ ಇದೆ, ನೇಣು ಹಾಕಿದ್ರು ಸರಿ, ನಾನು ಜಗ್ಗೋದಿಲ್ಲ, ನಾನು ನಮ್ಮ ಜನರಿಗಾಗಿ ಹೋರಾಟ ಮಾಡೋಕ್ಕೆ ಬದುಕಿದ್ದೀನಿ, ಅವ್ರಿಗಾಗಿ ಸಾಯೋದಕ್ಕೆ ನಾ ರೆಡಿ, ಎಲ್ಲಿ ಬರ್ಬೇಕು ಹೇಳು ಅಂದರು. ಅವು ಯೋಚನೆ ಮಾಡೋದು, ಇವ್ ಹೆಂಗೆ ಇವನ್ನ ಒಪ್ಪಿಸೋದು? ಇವನಿಗೆ ಭಯನೂ ಇಲ್ಲ, ಆಸೆನೂ ಇಲ್ಲ, ಹೆಂಗೆ ಮಾಡೋದು? ಅವಾಗ ಅವ್ರು ಹೇಳಿದ್ರು, ಅವ್ರು ಮಾತಾಡ್ಕೊಂಡ್ರು, ಇವನ ಜೀವ ಇರೋದು ಇವನ ಒಳಗಲ್ಲ, ಇವನ ಜೀವ ಇರೋದು ಅವ್ರ ಜನರಲ್ಲಿ, ಆ ಜನರನ್ನ ಮೊದಲು ಟಾರ್ಗೆಟ್ ಮಾಡ್ರಿ. ಅವಾಗ ಹೇಳಿದ್ರು, ನೋಡಿ ನೀನು ಒಪ್ಪಲಿಲ್ಲ ಅಂದರೆ ನೀನು ಮಾಡಲ್ಲಪ್ಪ. ಗಾಂಧೀಜಿ ಉಪವಾಸ ಮಾಡಿ ಸತ್ತೋಗ್ಬಿಡ್ತಾರೆ, 2ನೇ 3ನೇ ದಿನ ಇವಾಗ ಸತ್ತೋಗ್ಬಿಡ್ತಾರೆ. ಸತ್ತೋದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ನೀನೇ. ಆದರೆ ನಿನ್ನೇನು ಮಾಡಲ್ಲ, ನಿಮ್ಮ ಜನರು ಎಲ್ಲೆಲ್ಲಿದ್ದಾರಲ್ಲ ಅವ್ರಿಗೆ ಬೆಂಕಿ ಹಾಕ್ತೀವಿ, ಒಬ್ಬರು ಉಳಿಯಲ್ಲ. ಬಾಬಾ ಸಾಹೇಬ್ ಗೊತ್ತಿತ್ತು ಇವರೆಲ್ಲ ಗುಂಡಾಗಳು ಅಂತೇಳಿ. ಹೆಸರಷ್ಟೇ ಅಹಿಂಸೆ ಸತ್ಯಾಗ್ರಹ, ಅವ್ರ ನಂಬರ್ 1 ಗೂಂಡಾಗಳವರು. ಅದಕ್ಕೆ ಸಾಕಷ್ಟು ಚರಿತ್ರೆನೇ ಇದೆ ಅವ್ರಿಗೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ಬೆದರಿಕೆ ಹಾಕೊಂಡು ಹೋಗ್ಬಿಟ್ರು. ಗಾಂಧೀಜಿಗೆ ವಿಚಾರ ಗೊತ್ತಾಯ್ತು, ನಾನು ಸಾಯಲಿಲ್ಲ ಅಂದರೆ ಇವರೇ ಸಾಯಿಸ್ಬಿಟ್ಟು ಗಾಂಧೀಜಿ ಸತ್ತೋದ್ರು ಅಂತ ಹೇಳ್ಬಿಟ್ಟು ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರಂತೇಳಿ ಆಗ ತಮ್ಮ ಹೆಂಡ್ತಿನ ಕಳಿಸಿ ಆಯಮ್ಮವಾಗಿ ಬೇಡ್ಕೊಂಡು ಬಾಬಾ ಸಾಹೇಬ್ ಅವರು ಚರ್ಚೆಗೆ ಬರ್ತಾರೆ. ಇದು 23ನೇ ತಾರೀಕು. ಭಾಳ ಜನ ತಿಳ್ಕೊಂಡು 21 ದಿನ ಉಪವಾಸ, 21 ದಿವಸ ಮಾಡಿಲ್ಲ, ಬರೀ 3 ದಿವಸ ಅಷ್ಟೇ ಮಾಡಿದ್ದವರು. ಅಲ್ಲಿ ಆಯಮ್ಮ ಬೇಡ್ಕೋತಾಳೆ, ನನಗೆ ಪತಿ ಭಿಕ್ಷೆ ಬೇಕು ಅಂತೇಳಿ. ನಾನೇ ಮಾಡಲಿ, ನಿನ್ನ ಗಂಡ ಊಟ ಮಾಡಿದೆ, ಮೊದಲು ಊಟ ಕೊಡೋಗು. ಅಯ್ಯೋ ನನ್ನ ಗಂಡ ಊಟ ಮಾಡಲ್ಲ, ನೀವು ಒಪ್ಕೊಂಡ್ರೆ ಊಟ ಮಾಡೋದು. ಏನು ಮಾಡ್ಬೇಕು? ಏನು ಮಾಡಬೇಡ, ಬಂದು ಅವ್ರ ಹತ್ರ ಮಾತಾಡು. ನಿಮ್ಮ ಜನರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ, ನೀನೇ ಬಿಡಬೇಡ, ಆದರೆ ನನ್ನ ಗಂಡ ನಾನು ತಾಳಿ ಉಳಿಬೇಕು. ಆಗ ಮಾತುಕತೆ ಕೂತ್ಕೊಂಡಾಗ ಬ್ರಿಟಿಷರು ಕೊಟ್ಟಿದ್ದು 78, ಗಾಂಧೀಜಿ 151 ಕೊಟ್ಟರು. ಆದರೆ ಆ 151 ಕ್ಷೇತ್ರದಲ್ಲಿ ನೀವೇ MLA ಕ್ಯಾಂಡಿಡೇಟ್, ನೀವೇನೆ ಓಟ್ ನಾವೆಲ್ಲ ಸೇರಿ ಹಾಕೋಣ ಅಂತೇಳಿ ಬಾಬಾ ಸಾಹೇಬ್ರು ಕೇಳ್ತಾರೆ. ಯಾವ ಕ್ಷೇತ್ರದಲ್ಲೂ ನಾವು 20% ಇಲ್ಲ, 80% ನೀವೇ ಇದ್ದೀರಾ, ಹಂಗಾಗಿ ನೀವು ಓಟ್ ಯಾರಿಗೆ ಹಾಕ್ತೀರೋ ಅವನು ನಿಮ್ಗೆ ಗುಲಾಮ ಆಗ್ತಾನೆ ಅಂತೇಳಿ. ಬೇರೆ ದಾರಿ ಇರಲಿಲ್ಲ, ಕೊನೆಗೊಂದು ಒಪ್ಕೋಬೇಕಾಯ್ತು. ಅದ್ರ ಪರಿಣಾಮನೇ ಇವತ್ತು. ಇದಾದ ಮೇಲೆ ಈ ಉದ್ಯೋಗ ಮೀಸಲಾತಿ ಬಂದಿದ್ದು 1943ನೇ ಇಸ್ವಿನಲ್ಲಿ.
ಆ 43ನೇ ಇಸ್ವಿಯಲ್ಲಿ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಲ್ಲಿ ಹೋರಾಟ ಮಾಡೋದು ಯಾತಕ್ಕಂತ ಹೇಳಿದ್ರೆ, ನನ್ನ ಜನರಲ್ಲಿ ಬುದ್ಧಿವಂತರ ಸಂಖ್ಯೆ ಕಡಿಮೆ, ಒಳ್ಳೆಯವರಿದ್ದಾರೆ, ನನ್ನ ಮೇಲೆ ಭಕ್ತಿ ಇದೆ, ಅದು ನನ್ನ ವಿಚಾರ ಗೊತ್ತಿಲ್ಲ. ಆದ್ದರಿಂದ ಈ ಬುದ್ಧಿವಂತರಿದ್ದರೆ ಉಳಿದವ್ರನ್ನೆಲ್ಲ ಇವರು ತಯಾರು ಮಾಡ್ತಾರೆ, ಜನರನ್ನು ತಯಾರು ಮಾಡಿ ನನ್ನ ಬೆಂಬಲಕ್ಕೆ ಒಂದು ಲಕ್ಷ ಜನ ಇದ್ದರೆ ಆವಾಗ ಗಾಂಧಿ ನನ್ನ ವಿರುದ್ಧ ಉಪವಾಸ ಕೂತ್ಕೊಂಡು ಬೆದರಿಸ್ತಾ ಇರಲಿಲ್ಲ. ಅದಕ್ಕೆ ನನಗೆ ವಿದ್ಯಾವಂತರು ಬೇಕು. ಆ ವಿದ್ಯಾವಂತರು ಬುದ್ಧಿವಂತರಾಗಬೇಕು. ಆ ಬುದ್ಧಿವಂತರು ಒಳ್ಳೊಳ್ಳೆ ನೌಕರಿಗಳು ಹೋಗ್ಬೇಕು. ಒಳ್ಳೊಳ್ಳೆ ನೌಕರಿ ಇರೋನು ಸಮಾಜ ಕೆಲಸ ಮಾಡಿ ಸಮಾಜನ ಬಲಪಡಿಸ್ಬೇಕು, ಸಮಾಜದಲ್ಲಿ ಜಾಗೃತಿ ಉಂಟು ಮಾಡಬೇಕು. ಅದಕ್ಕಾಗಿ ರಿಸರ್ವೇಷನ್ ಬಂದಿದ್ದು. ಅದಕ್ಕಾಗಿಯೇ ಆ ರಿಸರ್ವೇಷನ್ ಅಷ್ಟೇ. ಉದ್ಯೋಗದಲ್ಲಿ ರಿಸರ್ವೇಷನ್ಗೆ ಕಾಲಮಿತಿ ಇಲ್ಲ, ಆದರೆ ರಾಜಕೀಯದಲ್ಲಿ ಕಾಲಮಿತಿ ಇದೆ. ಆರಂಭದಲ್ಲಿ 20 ವರ್ಷ ಆಯಿತು, ನಂತರ 10 ವರ್ಷ. ಉದ್ಯೋಗದಲ್ಲಿ ಕಾಲಮಿತಿ ಇಲ್ಲ. ಇವ್ರು ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಉದ್ಯೋಗ ಎಲ್ಲಿ ತನಕ ಮೀಸಲಾತಿ ಇರಬೇಕಂದ್ರೆ ಶ್ರೀನಿವಾಸ್ ಹೇಳಿದ್ರಲ್ಲ, ಹಾಗೆ ಎಲ್ಲಿ ತನಕ ಜಾತೀಯತೆ ಇರುತ್ತೋ ಅಲ್ಲಿ ತನಕ ಮೀಸಲಾತಿ. ಯಾಕೆ ಆ ಮಾತನ್ನ ಹೇಳಿದ್ರು ಅಂದರೆ, ಭಾರತ ದೇಶದಲ್ಲಿ ಮೀಸಲಾತಿ ಬಂದಿದ್ದು ಯಾವಾಗಿಂದ? ಅದು ನಮಗೆ ಭಾರತದಲ್ಲಿ ಮೀಸಲಾತಿ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ 2000 ವರ್ಷಗಳ ಹಿಂದೆ. ಅದನ್ನು ವರ್ಣಾಶ್ರಮ ನೀತಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಅಷ್ಟೇ ಓದಬೇಕು, ಬ್ರಾಹ್ಮಣ ಅಷ್ಟೇ ವಿದ್ಯಾವಂತನಾಗಬೇಕು, ಕ್ಷತ್ರಿಯರು ಅಧಿಕಾರ ಮಾಡಬೇಕು, ವೈಶ್ಯರು ವ್ಯಾಪಾರ ಮಾಡಬೇಕು, ಶೂದ್ರರೆಲ್ಲ ಚಾಕರಿ ಮಾಡಬೇಕು, ಅತಿ ಶೂದ್ರರು ಹೊಲಸು ಕೆಲಸಗಳು ಮಾಡಬೇಕು ಅಂತ ಒಂದೊಂದು ಜಾತಿಗೆ ಒಂದೊಂದು ಕೆಲಸ ನಿಗದಿ ಮಾಡಿದ್ರಲ್ಲ, ಅದು ಮೀಸಲಾತಿ ಅಲ್ಲದೆ ಇನ್ನೇನದು? ಅದೇ ಮೀಸಲಾತಿ ಮೊದಲು. ಆ ಮೀಸಲಾತಿ ವಿರುದ್ಧವಾಗಿರೋದು ಇವತ್ತಿನ ಮೀಸಲಾತಿ. ಅದಕ್ಕೆ ಈ ಮೀಸಲಾತಿ ಗಲಾಟೆ ನಿರಂತರವಾಗಿ ನಡೀತಾ ಇದೆ. ಯಾವತ್ತು ಮೀಸಲಾತಿ ಬಂತೋ ಉದ್ಯೋಗ ಮೀಸಲಾತಿ ಆವತ್ತಿಂದ ಗದ್ದಲ ನಡೀತಾನೇ ಇದೆ. ಇವತ್ತು ಹೊಸದಾಗಿ ಒಳ ಮೀಸಲಾತಿ ಏನಿದೆಯಲ್ಲ, ಅದು ಅಂತಿಮ, ಅದ್ರ ಪರಿಣಾಮ ಅದು ಅಷ್ಟೇ. ಅದು ಮುಂದುವರಿಬೇಕು, ಅದು ಬಂದಿದೆ, ಅದು ಬಂದಿರೋದು ಒಳ್ಳೆಯದು. ಆದರೆ ಮೀಸಲಾತಿ ವಿರುದ್ಧ ಗಲಾಟೆ ಶುರುವಾಗಿದ್ದು 1950ರಲ್ಲೇ ಶುರುವಾಗೋಯ್ತು ಗಲಾಟೆ. ಯಾವಾಗ ಶಾಹುಮಾರ ಡಿಕ್ಲೇರ್ ಮಾಡಿದ್ರಲ್ಲ ಅವತ್ತೇ ಶುರು, ಅದು ಅವತ್ತಿಂದನೇ ಚಾಲು. ಅದು ಇವತ್ತಿಗೂ ನಡೀತಾ ಇದೆ. ಏನಕ್ಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಈ ಮೀಸಲಾತಿ ಮೂಲಕ ಉದ್ಯೋಗ ಪಡೆದು ವಿದ್ಯಾವಂತರಾದವರು ಬುದ್ಧಿವಂತರಾಗ್ತಾರೆ, ಜೊತೆಗೆ ತಮ್ಮ ಸಮಾಜನ ತಯಾರು ಮಾಡ್ತಾರೆ. ಹಂಗೆ ತಯಾರಾಗ್ಬಿಟ್ರೆ ಅಂತ ಹೇಳಿದ್ರೆ, ಅತಿ ಹೆಚ್ಚಿನ ಜನ ಇರ್ತಕ್ಕಂಥ ನಾವು ನಮ್ಮಲ್ಲಿ ಹೆಚ್ಚಿನ ಬುದ್ಧಿವಂತರು ಬಂದುಬಿಟ್ರೆ ಭಾರತ ದೇಶ ನಮ್ಮ ಕೈಗೆ ಬರುತ್ತೆ. ಬುದ್ಧಿವಂತಿಕೆ, ಇಂಟೆಲೆಕ್ಚುವಲ್ ಕ್ಲಾಸ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್, ಬುದ್ಧಿಜೀವಿ ವರ್ಗ. ಅದಕ್ಕೆ ಬ್ರಾಹ್ಮಣರು ಅವರು ಬುದ್ಧಿವಂತರಾಗಿದ್ದಾಗ ನಮಗೆ ವಿದ್ಯೆನೂ ಕೊಡಲಿಲ್ಲ ಮತ್ತು ಆಸ್ತಿ ಪಾಸ್ತಿನೂ ಕೊಡಲಿಲ್ಲ. ಯಾಕಂದ್ರೆ ಇವ್ರಿಗೆ ಬುದ್ಧಿ ಬಂದ್ಬಿಡುತ್ತಂದ್ರೆ ಇವ್ರನ್ನ ಹಿಡಿಯೋಕ್ಕಾಗಲ್ಲ. ನೋಡಿ, ಒಬ್ಬ ಮನುಷ್ಯ, ಒಬ್ಬ ಅಂಬೇಡ್ಕರ್ ವಿದ್ಯಾವಂತನಾಗಿ ಬುದ್ಧಿವಂತನಾಗಿದ್ದರಿಂದ ಭಾರತದ ಚರಿತ್ರೆಯನ್ನು ಚೇಂಜ್ ಮಾಡಿಬಿಟ್ರು. ಒಬ್ಬ ಕಾನ್ಶಿರಾಮ್ ಇಡೀ ರಾಜಕೀಯ ಚರಿತ್ರೆ ಉಲ್ಟಾ ಪಲ್ಟಾ ಮಾಡಿಬಿಟ್ರು. ಕಾಂಗ್ರೆಸ್ ಸೋಲ್ಸೋಕ್ಕಾಗಲ್ಲ ಅಂತ. ನೋಡಿ, ಕಾಂಗ್ರೆಸ್ ಯಾವ ಗತಿಗೆ ಬಂದಿದೆ. ರಾಹುಲ್ ಗಾಂಧಿ ಇಲ್ಲಿಂದ ಅಲ್ಲಿವರೆಗೂ ನಡೀತಾ ಇದ್ದಾನೆ. ಅವ್ರ ತಾತ ಮುತ್ತಾನ ಕಾಲದ ನಡೆದಿದ್ದೇ ಇಲ್ಲ, ಭೂಮಿ ಮೇಲೆ ನಡೆದಿದ್ದೇ ಇಲ್ಲ. ಅವ್ರು ಯಾರೂ ಯಾವಾಗಲೂ ಆಕಾಶದಲ್ಲೇ ತಿರುಗಾಡ್ತಾ ಇದ್ರು. ಇವತ್ತು ಯಾವ ಗತಿಗೆ ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಾವು ಬುದ್ಧಿವಂತರಾಗ್ತಾಯಿದ್ದೀವಿ ಅಂತ ಅರ್ಥ. ಅದು ನಾವು ಬುದ್ಧಿವಂತರಾಗ್ತಾಯಿದ್ದೀವಿ. ಇವತ್ತೇನು ಒಳ ಮೀಸಲಾತಿ ಇದು ಶುರುವಾಗಿದೆ, ಇದು ಭಾಳ ಜನ ವ್ಯಥೆ ಪಡ್ತಾರೆ, ಹಿಂಗೆ ಆಗಬಾರ್ದಾಗಿತ್ತು ಅಂತೇಳಿ. ಆದರೆ ಇದು ಆಗಲೇಬೇಕು, ಆಗಬೇಕಾಗಿತ್ತು. ಇದು ಯಾಕೆ ಆಗಬೇಕಾಗಿತ್ತು ಅಂದರೆ, ಮೊದಲಿಗೆ ಮೀಸಲಾತಿ ಬಂದಾಗ ಯಾರು ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿದ್ದಾರೋ, ಈಗ ಈ ಮೈಸೂರು ಭಾಗದಲ್ಲಿ, ಆ ಕಡೆ ಬೆಳಗಾಂ ಭಾಗದಲ್ಲಿ, ಗುಲ್ಬರ್ಗ ಭಾಗದಲ್ಲಿ, ಅಲ್ಲಿ ಯಾರು ಶಾಹು ಮಹಾರಾಜರ ಬೆಂಬಲ ಅವರಿಂದ ಏನು ಅವಕಾಶ ಪಡೆದಿದ್ರು ಅವ್ರು ಮೀಸಲಾತಿ ಪಡೆದ್ರು. ಈ ಕಡೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರು ಕೊಟ್ಟ ಅವಕಾಶ ಪಡೆದು ಇಲ್ಲಿ ಯಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಪಡೆದ್ರು ಅಷ್ಟೇ. ಮತ್ತವ್ರು ಕೊಡಬಾರ್ದು ಅಂತಲ್ಲ, ಅದು ಅವಾಗ ಇದ್ದಿದ್ದೆ ಅಷ್ಟೇ. ಉದ್ಯೋಗಗಳು ಜಾಸ್ತಿ ಇತ್ತು. ಕಲ್ತವರು ಅರ್ಹವಾಗಿ ಅಭ್ಯರ್ಥಿಗಳಿಂದ ಅವ್ರು ಕಡಿಮೆ ಇದ್ದರು. ಹಾಗಾಗಿ ನಮ್ಮ ಅಪ್ಪ ಬರೀ SLC ಓದ್ದವನು ಗೆಸ್ಟೆಡ್ ಆಫೀಸರ್ ಆಗ್ಬಿಟ್ಟ ಬರೀ 10ನೇ ಕ್ಲಾಸ್ಗೆ. ನಮ್ಮ ಚಿಕ್ಕಮ್ಮ 8ನೇ ಕ್ಲಾಸ್ಗೆ ಆಗ ಸ್ಕೂಲ್ ಟೀಚರ್ ಆಗಿ ಅಡ್ಮಿಷನ್ ಆಗ್ಬಿಟ್ಲು. ಆ ಥರ ಅವಕಾಶಗಳಿತ್ತು. ಆದರೆ ಈಗ ಬರ್ತಾ ಬರ್ತಾ ಏನಾಗಿದೆ, ವಿದ್ಯಾ ಅವಕಾಶಗಳು ಜಾಸ್ತಿ ಹೆಚ್ಚಾಗಿ ಬಳಸ್ಕೋತಾ ಇದ್ದೀವಿ. ವಿದ್ಯಾವಂತರು ಜಾಸ್ತಿ ಆದರು, ಬುದ್ಧಿವಂತರು ಜಾಸ್ತಿ ಆದರು, ಪದವೀಧರರು ಜಾಸ್ತಿ ಆದರು, ಅದಕ್ಕಿಂತ ಹೆಚ್ಚಿಗೆ ಓದಿದ್ರು, ಡಾಕ್ಟ್ರುಗಳು PhDಗಳು ಮಾಡಿದ್ರು. ಅಷ್ಟೆಲ್ಲ ಮಾಡಿ ಈಗ ಉದ್ಯೋಗ ಅಂತ ಹೋದಾಗ ಮೀಸಲಾತಿ ಕೇಳೋರ ಸಂಖ್ಯೆ ಜಾಸ್ತಿ ಆಯಿತು. ಅದೇ ವೇಳೆಗೆ ಸರ್ಕಾರದಲ್ಲಿ ಖಾಸಗೀಕರಣ ಜಾಸ್ತಿ ಆಗೋಯ್ತು, ಸರ್ಕಾರಿ ಕಂಪ್ನಿಗಳು ಕಮ್ಮಿ ಆಗೋಯ್ತು, ಸರ್ಕಾರಿ ಕೆಲಸ ಕಡಿಮೆ ಆಗೋಯ್ತು. ಯಾಕೆ ಇದು ಮಾಡಿದ್ರು ಅಂದರೆ, ಸರ್ಕಾರಿ ಉದ್ಯೋಗಗಳು ಜಾಸ್ತಿ ಇತ್ತಂದರೆ ಇವರೆಲ್ಲರೂ ಹೋಗಿ ಕೆಲಸದಲ್ಲಿ ಸೇರ್ತಾರಂತ ಗೊತ್ತಿತ್ತು ಅವ್ರಿಗೆ. ಇವ್ರು ಎಲ್ಲರ ನಂಬರ್ ಮೀರಿ ಬಿಡ್ತಾರೆ. ಈ ನಂಬರ್ ಮೀರಬಾರ್ದು. ಇವ್ರು ಯಾವತ್ತೂ ಚಾಕರಿ ಮಾಡ್ಕೊಂಡಿರ್ಬೇಕು. ನೋಡಿ, ಇವತ್ತಿಗೂ ನಮ್ಮ ತಾಯಂದಿರು ಯಾಕೆ ಕಸ ಗುಡಿಸೋಕೆ ಹೋಗ್ತಾರೆ? ನಮ್ಮ ಕಾರ್ಪೊರೇಷನಲ್ಲಿ 500 ಕೆಲಸ ಖಾಲಿ ಇದೆ ಅಂದರೆ ಅರ್ಜಿ ಹಾಕೋರು ಯಾರು?
ನಾವೇ ಅಲ್ವಾ? ನಾವೆಲ್ಲ ಪದವೀಧರರು MA BA ಮಾಡ್ಕೊಂಬಿಟ್ಟು MSc ಮಾಡ್ಕೊಂಬಿಟ್ಟು ಅಂದರೆ ಯಾರು ಹೋಗ್ತಾರೆ ಕೆಲಸಕ್ಕೆ? ಅವಾಗ ಇವ್ರು ಕಸ ಗುಡಿಸೋರು ಯಾರು, ಇವ್ರು ಬೀದಿ ಗುಡಿಸೋರು ಯಾರು, ಇವ್ರ ಮನೆಯಲ್ಲಿರೋ ಕಾಕಸ್ ಗುಂಡಿ ಕ್ಲೀನ್ ಮಾಡೋರು ಯಾರು, ಇವ್ರು ಕಾರ್ ಓಡಿಸೋರು ಯಾರು, ಇವ್ರು ರೋಡ್ ಹಾಕೋರು ಯಾರು, ಇವ್ರು ಮನೆ ಕಟ್ಟೋರು ಯಾರು, ಸುಣ್ಣ ಬಳ್ಳ ಬಳಿಯೋರು ಯಾರು? ಇವ್ರಿಗೆ ಚಾಕ್ರಿ ಮಾಡೋರು ಬೇಕು. ಚಾಕ್ರಿ ಮಾಡೋರು ಯಾವಾಗ ಬರ್ತಾರೆ ಅಂತೇಳಿದ್ರೆ ಬದುಕೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂದಾಗ ಅವಾಗ ಅವ್ರಿಗೆ ಅನಿವಾರ್ಯಗಳು ಬರಬೇಕಾಗುತ್ತೆ ಅಷ್ಟೇ. ಎಷ್ಟೋ ನಮ್ಮ ಎಲ್ಲ ಬಂಧುಗಳವರು ಎಲ್ಲ ನಮ್ಮ ಬಂಧುಗಳು ಆಂಧ್ರ ಸುತ್ತಮುತ್ತ ಬಂದಿದ್ದಾರೆ. ಕರ್ನಾಟಕದವರೇ ಯಾಕೆ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಈ ಕೆಲಸ ಮಾಡಿದ್ರೆ ನೋಡಿದವ್ರು ನಮ್ಮ ಬಂಧುಗಳು ಅದರಲ್ಲಿ ಏನಂತಾರಂತ ಅಂಜಿಕೆ. ಕರ್ನಾಟಕದಲ್ಲಿ ಎಲ್ಲಿ ಹೋಗ್ತಾರೆ? ತಮಿಳ್ನಾಡಲ್ಲಿ ಹೋಗಿ ಮಾಡ್ತಾ ಇದ್ದಾರೆ. ತಮಿಳ್ನಾಡಲ್ಲಿ ಎಲ್ಲಿ ಹೋಗ್ತಾರೆ? ಕೇರಳದಲ್ಲಿ ಹೋಗಿ ಮಾಡ್ತಾ ಇದ್ದಾರೆ. ಹಾಗೆಯೇ ಡೆಲ್ಲಿಲಿ ಯಾರು ಮಾಡ್ತಾರೆ ಅಂದರೆ ಪಂಜಾಬ್ನವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಕೆಲಸ ಮಾಡೋದಂದರೆ ಮ್ಯಾಲಿಂದ ಕೆಳಗೆ ಬಿದ್ದಂಗೆ ಅವಮಾನದ ಕೆಲಸ ಅಂತೇಳಿ ಎಲ್ರಿಗೂ ಗೊತ್ತು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಅವಮಾನ ನಮ್ಮ ಮನಸ್ಸಲ್ಲಿ ಇದೆಯಲ್ಲ ಈ ದೂರ ಆಗಬೇಕಾದ್ರೆ ಯಾರು ಅವಮಾನಿತರಿದ್ದಾರೋ ಅವರೊಳಗಡೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಉದ್ಯೋಗ, ದೊಡ್ಡ ದೊಡ್ಡ ವಿದ್ಯೆ ಪಡೆದಂಥವ್ರು ಹುಟ್ಟಬೇಕು ಅಂತ ಹೇಳಿದ್ರು. ಅದಕ್ಕೆ ಮೀಸಲಾತಿ ತಂದಿದ್ದು. ಅದೇ ಮೀಸಲಾತಿದ ಅರ್ಥ. ಮೀಸಲಾತಿಯಲ್ಲಿ ನೌಕರಿ ಪಡೆಯೋದು ಒಂದು, ದುಡ್ಡು ಸಿಗೋದು ಎರಡನೇದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಸಮಾಜದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು, ಹೆಚ್ಚು ವಿದ್ಯೆ ಪಡೆದಂಥವ್ರು ಅವ್ರಿಲ್ಲಿ ಹುಟ್ಟಬೇಕು. ಅವ್ರನ್ನ ನೋಡ್ತಾ 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 ಆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಅರೆ ನಮ್ಮ ಪಕ್ಕದ ಮನೆ ನಿಂಗಣ್ಣನ ಮಗ DC ಆಗ್ಬಿಟ್ಟವನ, ಹಂಗಿರ್ಬೇಕಾದ್ರೆ ನನ್ನ ಮಗ ಯಾಕೆ ಆಗಬಾರ್ದು, ನೀನು ಹಂಗೆ ಆಗಲ್ಲ ಅಂತೇಳಿ ಅವ್ರಿಗೆ ಸ್ಫೂರ್ತಿ ಕೊಡ್ತಾನೆ. ನಾವು ಮಾತಾಡೋ ಹೇಳ್ತೀವಿ ವಿಶ್ವೇಶ್ವರಯ್ಯರು ಭಾಳ ಬುದ್ಧಿವಂತರು, ವಿಶ್ವೇಶ್ವರನ ಥರ ಆಗ್ಬೇಕಂತ. ನಮ್ಗೆ ಬರೋದಿಲ್ಲ ಅದು. ವಿಶ್ವೇಶ್ವರಯ್ಯ ನಾವು ಮಾದರಿಯಾಗಿ ತಗೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ವಿಶ್ವೇಶ್ವರಯ್ಯ ಬ್ರಾಹ್ಮಣ, ಅವ್ನು ಪಾಸಾಗೋ ದೊಡ್ಡದಲ್ಲ, ಅವ್ನು ಇಂಜಿನಿಯರ್ ಆಗೋ ದೊಡ್ಡದಲ್ಲ, ದಿವಾನಾಗೋ ದೊಡ್ಡದಲ್ಲ. ಆದರೆ ನಂತರನೇ ಊಟಕ್ಕಿಲ್ದೆ ಬಟ್ಟೆಗಿಲ್ದೆ ಇದಾನಲ್ಲ ಅವನು DC ಆದರೆ ನನಗೆ ಸ್ಫೂರ್ತಿ ಬರುತ್ತೆ. ಅವನಾಗಿದ್ದಾನೆ ನಾನು ಆಗ್ಬೋದು ಅಂತೇಳಿ. ಯಾಕಂದ್ರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಉದಾಹರಣೆ ಕೊಡ್ತಾರೆ. ಅವ್ರು ಉದಾಹರಣೆ ಕೊಡ್ತಾರೆ ನಮ್ಮ ಜನರ ಮನಸ್ಥಿತಿ ಹೆಂಗಿದೆ ಅಂತೇಳಿ. ಇಬ್ಬರು ಹೆಣ್ಮಕ್ಳು, ಬ್ರಾಹ್ಮಣರವಳು ಇನ್ನೊಬ್ಬ ನಮ್ಮವಳು, ಇಬ್ಬರು ಡೆಲಿವರಿ ಆಗುತ್ತೆ, ಇಬ್ಬರು ಗಂಡು ಮಕ್ಕಳಾಗ್ತವೆ. ಬ್ರಾಹ್ಮಣರು ಹೆಣ್ಮಗಳು ಗಂಡ ಬಂದ ತಕ್ಷಣ ಅವ್ರು ಹೇಳ್ತಾರೆ, ನೋಡ್ರಿ ನಮ್ಮ ಮಗ ಹೈಕೋರ್ಟ್ ಜಡ್ಜ್ ಉಟ್ಬಿಟ್ಟವನೇ ಅಂತ ಹೇಳ್ತಾಳೆ. ಹೌದು ಕಣೆ, ನಮ್ಮ ತಾತ ರಾತ್ರಿ ಕನ್ಸಾಗ ಬಂದು ಹೇಳಿದ್ರು, ಮಣಿ ನಿನಗೆ ಹೈಕೋರ್ಟ್ ಜಡ್ಜ್ ಹುಟ್ತಾನೋ ನಿನಗೆ ಅಂತ ಹೇಳಿದ್ದಾರೆ, ನಿಜ ಅಂತ ಹೇಳಿದ್ರು. ಅದೇ ನಮ್ಮ ಹುಡುಗಿ ಏನು ಮಾಡ್ತಾಳೆ, ಮಗು ಹುಟ್ಟಿದ ತಕ್ಷಣ ಗಂಡ ಬಂದ ತಕ್ಷಣ ನೋಡ್ರಿ ಈ ಆಸ್ಪತ್ರೆಯಲ್ಲಿ ಕಸ ಗುಡಿಸೋ ಕೆಲಸ ಅಲ್ಲ ನಮ್ಮ ಹುಡುಗನಿಗೆ ಕೊಡಿಸ್ಬೇಕ್ರಿ ನಾವು. ಯಾಕಂದ್ರೆ ನೀವೆಲ್ಲೋ ಮಾಡ್ತೀರಾ, ನಿಮಗೆ ತಿಂಗಳಿಗೆ 5 ರೂಪಾಯಿ ಸಂಪಾದನೆ ಸಿಗುತ್ತೆ. ಇಲ್ಲಿ ಪ್ರತಿದಿನ 8 ಆಣೆ 4 ಆಣೆ 1 ರೂಪಾಯಿ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಕೆಲಸ ಸಿಗ್ಬೇಕು ನಮಗೆ. ಇವಳ ಕನಸು ಚಿಕ್ಕದು, ಅವಳ ಕನಸು ದೊಡ್ಡದು. ಯಾಕಂದರೆ ಈ ಜಾತಿಯಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಇವಳ ಕಣ್ಣಲ್ಲಿ ಇಲ್ಲ. ಹಾಗಾಗಿ ಅದು ಕನಸು ಕಾಣೋಕ್ಕಾಗಲ್ಲ. ಅದೆಲ್ಲ ನಮ್ಮಂಥವ್ರಿಗಲ್ಲ. ನಮ್ಮಂಥವ್ರಿಗೇನಪ್ಪ, ಬಡವ ನೀನು ಬಡ್ದಂಗೆ ನೀರು, ಬಡವನ ಕಾಪ ದವಡೆಗೆ ಮೂಲ, ಹೆಚ್ಚು ಆಸೆ ಪಡಬೇಡ, ಅತಿ ಆಸೆ ಗತಿಗೇಡು. ಇದೆಲ್ಲ ನಮಗೆ ಹೇಳಿರೋದು, ಇನ್ಯಾರಿಗೂ ಅಲ್ಲ. ಸ್ವಾಮಿಗಳು ಅಷ್ಟೇ ಎಲ್ಲೋಗಿ ಹೇಳ್ತಾರೆ ಅವ್ರ ಉಪದೇಶ ಅಂದರೆ, ಇಲ್ಲಿರೋದು ಸುಮ್ಮನೆ, ಅಲ್ಲಿದೆ ನಮ್ಮನೆ. ಯಾರಿಗೆ ಹೇಳ್ತಾರೆ ಅಂದರೆ ನಮ್ಮ ಕೇರಿಗಳಿಗೆ ಬಂದು ಹೇಳೋದು. ಎಲ್ಲಿ ಹೇಳ್ಬೇಕು ಹೋಗಿ, ಜಯನಗರ ರಾಜನಗರ ಅಲ್ಲಿ ಎಲ್ಲ ಶ್ರೀಮಂತರು ಅಲ್ಲಿ ಹೇಳಬೇಕು, ಹೆಚ್ಚಿಗೆ ಆಸೆ ಪಡ್ಬಿಡ್ರೋ ನನ್ನ ಮಕ್ಕಳೇ ಭಾಳ ದಿನ ಇರೋಲ್ಲ, ನೀವು ಸತ್ತೋಗ್ತೀರ ಅಂತ ಅಲ್ಲಿ ಹೇಳಬೇಕಾಗಿತ್ತು. ಅಲ್ಲಿ ಹೇಳಲ್ಲ, ನಮಗೆ ಬಂದು ಹೇಳ್ತಾರೆ. ಗತಿ ಇಲ್ಲದೆ ಇರೋ ಹತ್ರ ಬಂದು ಹೇಳ್ತಾರೆ ಹೆಚ್ಚಿಗೆ ಆಸೆ ಪಡಬೇಡ್ರಿ ಅಂತೇಳಿ. ಇವತ್ತು ಅದನ್ನೇ ನಂಬ್ಕೊಂಡಿದ್ದೀವಿ ನಾವು. ನಮ್ಮ ಮನೆ ಬರ ಅತಿ ಆಸೆ ಗತಿಗೇಡು, ಹೆಚ್ಚಿಗೆ ಆಸೆ ಪಡಬಾರ್ದು. ಎಲ್ಲಿದ್ರೇನು ಎಷ್ಟು ಸಂಪಾದನೆ ಮಾಡಿ ಕೊನೆಗೆ ಇಲ್ಲೇ ಬಿಟ್ಟು ಹೋಗ್ತೀವಿ. ಎಲ್ಲರೂ ಇಲ್ಲೇ ಬಿಟ್ಟು ಹೋಗೋದು, ಯಾವನು ಹೊತ್ಕೊಂಡು ಹೋಗಲ್ಲ. ಇದನ್ನು ಅನುಸರಿಸಿ ಏನು ಪ್ರಯತ್ನ ಮಾಡದೆ ಎತ್ತರಕ್ಕೆ ಹೋಗೋದಕ್ಕೆ ಆಸೆ ಪಡ್ದಿರೋರು ನಾವು ಅಷ್ಟೇ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ನನ್ನ ಜನರು ಭಾಳ ಸಣ್ಣ ಸಣ್ಣ ಆಸೆ ಇಟ್ಕೊಂಡಿದ್ದಾರೆ. ಸಣ್ಣ ಸಣ್ಣ ಆಸೆ ಹಿಡಿದಿದ್ದಲ್ಲ ಅದೇ ದೊಡ್ಡ ಅಪರಾಧ. ಕೊಲೆ ಮಾಡೋದಲ್ಲ ಅಪರಾಧ, ಚಿಕ್ಕ ಚಿಕ್ಕ ಆಸೆ ಇಟ್ಕೊಂಡಿದ್ದಾರೆ ಅದೇ ಅಪರಾಧ. ಆಸೆ ಪಡ್ರಿ. ಮೇಸ್ಟ್ ಆಗ್ತೀನಿ ಅಂತ ಯಾಕೆ ಹೇಳ್ತೀರಾ? ಹೆಡ್ ಮೇಸ್ಟ್ ಆಗ್ಬೇಕಂತ ಯಾಕೆ ಆಸೆ ಪಡಬಾರ್ದು? ಯೂನಿವರ್ಸಿಟಿಯಲ್ಲಿ ಚಾನ್ಸಲರ್ ಯಾಕೆ ಆಗಬೇಕು ಆಡಬಾರ್ದು? ನಮ್ಮ ಹುಡುಗ ಏನೋ ಕೆಲ್ಸಕ್ಕೆ ಹೋಗ್ತಾ ಕಾನ್ಸ್ಟೇಬಲ್ ನಾನು ಪೊಲೀಸ್ ಆಗ್ತೀನಿ, ಪೊಲೀಸ್ ಅಂತ ಯಾಕೆ ಹೇಳ್ತೀಯ? DGP ಅಂತ ಯಾಕೆ ಹೇಳ್ಬಾರ್ದು? DGP ನಮ್ಮವ್ರಿಗೆಲ್ಲ ಆಗೋದಿಲ್ಲ, ನಮ್ಮ ಕೈಲಿ ಎಲ್ಲಾಗುತ್ತೆ. ಈ ಕೀಳರಿಮೆ ಹೋಗ್ಬೇಕು. ಈ ಕೀಳರಿಮೆ ಹೋಗ್ಬೇಕಂತ ಹೇಳಿದ್ರೆ DGP ಆದವನು ಈ ಸಮಾಜದಲ್ಲಿ ಹುಟ್ಟಿ ಬರಬೇಕು, SP ಆದವನು ಈ ಸಮಾಜದಲ್ಲಿ ಬರಬೇಕು, DC ಆದವನು ಬರಬೇಕು, ಸೈಂಟಿಸ್ಟ್ ಬರಬೇಕು, ದೊಡ್ಡ ದೊಡ್ಡ ಜಡ್ಜ್ಗಳು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳು ಬರಬೇಕಿಲ್ಲಿ. ಅವ್ರು ನೋಡ್ತಾ 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 ನಮ್ಮ ಸಮಾಜದಲ್ಲಿ ನಂಬಿಕೆ ಬರಬೇಕು. ಐ ಕ್ಯಾನ್ ಆಲ್ಸೋ ಡೂ ಇಟ್, ನನ್ನಿಂದನೂ ಸಾಧ್ಯ ಅನ್ನೋ ಭಾವನೆ ಬಂತಂದರೆ, ಆ ಭಾವನೆ ಬಂದರೆ ಸಾಕು, ಎಲ್ಲನೂ ಆಗುತ್ತೆ.
ಇವತ್ತಿದೇ ಪೌರ ಕಾರ್ಮಿಕರ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಹುಡುಗರು ಯುವಕರು, ಅದು ಜೆ ಜೆ ನಗರ ಆಗಿರ್ಬೋದು, ಚಂದ್ರಪ್ಪ ನಗರ ಆಗಿರ್ಬೋದು, ಬ್ಯಾಂಕ್ ಮ್ಯಾನೇಜರ್ಗಳಾಗಿದ್ದಾರೆ, ಕೆ ಎಸ್ ಮಾಡಿದ್ದಾರೆ, ತಹಸೀಲ್ದಾರ್ ಆಗಿದ್ದಾರೆ. ಮೊನ್ನೆ ಹೋದ ತಿಂಗಳು ಒಬ್ಬ ಹುಡುಗ BA BE ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಪಾಸ್ ಮಾಡಿ ಲಂಡನ್ಗೆ ಹೋಗಿದ್ದಾನೆ. ME ಮಾಡೋದಕ್ಕೆ ಲಂಡನ್ಗೆ ಯಾವುದಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅತ್ಯಂತ ಆಧುನಿಕವಾದಂಥ ವಿದ್ಯೆ. ಬೇರೆಯವರು ಓದೋದಕ್ಕೂ ಬೇರೆಯವರು ಹಂಚ್ತಾರೆ, ಆದರೆ ಈ ಹುಡುಗ ಚಾಲೆಂಜ್ ಮೇಲೆ ತೊಗೊಂಡು ಹೋಗಿದ್ದಾನೆ. ನೆನ್ನೆ ಫೋನ್ ಮಾಡಿದ್ದ, 85% ಬಂದಿದ್ಯಣ್ಣ ಅಂತ ಹೇಳ್ದ. 85 ಕಡಿಮೆ ಆಯಿತು, 100 ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದೆ. ಇದೇ ಫಸ್ಟ್ ಅಣ್ಣ, ಆದರೂ ಕ್ಲಾಸ್ಗೆ ನಾನೇ ಸೆಕೆಂಡು ಅಂತ ಹೇಳ್ದೆ. ವೆರಿ ಗುಡ್, ಇದು ಸೆಕೆಂಡು, ನೆಕ್ಸ್ಟ್ ನೀನು ಫಸ್ಟ್ ಆಗಿ ನೀನು. ಶಶಿಧರ್ ಅಂತೇಳಿ ತಂದೆ ಆಟೋ ಡ್ರೈವರ್, ತಾಯಿ ಪೌರ ಕಾರ್ಮಿಕರು, ಇಲ್ಲೇ ಚಂದ್ರಪ್ಪ ನಗರದವರು. ಆ ರೀತಿ ಇವತ್ತು ಮನೆಗೆ ಇವತ್ತು ಕನಿಷ್ಠ ಒಬ್ಬ ಗ್ರಾಜ್ಯುಯೇಟ್ ಆಗ್ತಾ ಇದ್ದಾನೆ. ಹೆಂಗೆ ಆಗ್ಬೇಕಂತ ಹೇಳಿದ್ರೆ, ಇಲ್ಲಿ ನಮ್ಮ ಪೌರ ಕಾರ್ಮಿಕರು ಖಂಡಿತವಾಗ್ಲೂ ಯಾರು ಕೆಲಸ ಮಾಡಿದ್ರು ಕಾಯಂ ಆಗಬೇಕು, ಅದಕ್ಕೆ ಏನು ಬೇಕು ಹೋರಾಡೋದು ಸರಿ ಅದು. ಆದರೆ ಎಂಥ ಪರಿಸ್ಥಿತಿ ಬರಬೇಕಂದ್ರೆ, ಬೆಂಗಳೂರಲ್ಲಿ ಕಸ ಗುಡಿಸೋದಕ್ಕೆ ನಮ್ಮ ಸಮಾಜದಲ್ಲಿ ಒಬ್ಬನೂ ಸಿಕ್ಕಬಾರ್ದು. ಅಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು, ಕ್ರಾಂತಿ ಆಗಬೇಕು. ಭಾರತದಲ್ಲಿ ಕ್ರಾಂತಿ ಆಗಬೇಕು ಅಂತ ಏನು ಕ್ರಾಂತಿ ಆಗಬೇಕು? ನಾನು ಹೇಳ್ತೀನಿ, ಎಂಥ ಕ್ರಾಂತಿ ಆಗಬೇಕಂತ ಹೇಳಿದ್ರೆ, ಒಬ್ಬ ಪೌರ ಕಾರ್ಮಿಕ ಹೆಣ್ಮಗಳಲ್ಲಿ ಪ್ರಧಾನಮಂತ್ರಿ ಆಗಬೇಕು. ಅದು ಕ್ರಾಂತಿ. ಅಲ್ಲಿ ತನಕ ನಮ್ಮ ಹೋರಾಟಗಳು, ನಮ್ಮ ಕ್ರಾಂತಿ ನಿಲ್ಲಬಾರ್ದು, ನಮ್ಮ ಪ್ರಯತ್ನಗಳು ನಿಲ್ಲಬಾರ್ದು, ನಡೀತಾ ಹೋಗ್ಬೇಕು. ಅದು ನಿಜವಾದ ಸಾಮಾಜಿಕ ಪರಿವರ್ತನೆ. ಆ ನಿಟ್ಟಲ್ಲಿ ನಾವು ಹೋಗ್ಬೇಕಂತ ಹೇಳಿದ್ರೆ, ಇವತ್ತು ಒಳ ಮೀಸಲಾತಿ ಏನು ಬಂದಿದೆಯಲ್ಲ, ನಮ್ಮ ಪಾಲು ನಮ್ಗೆ ಸಿಗಬೇಕು. ಇವತ್ತು ನಮ್ಮ ಶಾಂತರಾಮಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಶಾಂತರಾಜು, ನಮ್ಮ ಪಾಲು ನಮಗೆ 1% ಅದು ನೀವು ಕೇಳೋದು ಸರಿ, ಅದ್ರ 1% ನಿಲ್ಬೇಡ್ರಿ. ಅದು ಅಷ್ಟು ಸಾಕಾಗೋಲ್ಲ. ಯಾಕಂದರೆ ಎಲ್ಲಿ ಕೇಳ್ತೀರಿ ನೀವು? ಸರ್ಕಾರಿ ನೌಕರಿ ಇಲ್ಲ, ಸರ್ಕಾರಿ ನೌಕರಿ ಖತಮ್ ಆಯಿತು, ನೆಕ್ಸ್ಟ್ ಏನು ಮಾಡ್ತೀರಾ? ಸರ್ಕಾರಿ ನೌಕರಿ ದಾಟಿ ನೀವು ಖಾಸಗೀಕರಣಕ್ಕೆ ಹೋಗಬೇಕು. ಸರ್ಕಾರಿ ನೌಕರಿ ಅಂದರೆ ನೀವು ಬೆಂಗಳೂರು, ಕರ್ನಾಟಕ ಅಷ್ಟೇ ಹೆಚ್ಚಂದರೆ ಇಂಡಿಯಾ. ಆದರೆ ನಿಮಗೆ ಅವಕಾಶ ಲಂಡನಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, ಕೆನಡಾದಲ್ಲಿದೆ, ದೇಶ ಇಡೀ ಪ್ರಪಂಚದಲ್ಲಿದೆ. ಇವತ್ತು ಆ ಪ್ರಪಂಚದಲ್ಲಿ ಬ್ರಾಹ್ಮಣರು ಬಿಟ್ಟರೆ ನೆಕ್ಸ್ಟ್ ಯಾರು ಲಗ್ಗೆ ಹಾಕಿದ್ದಾರೆ ಅಂದರೆ ಅದು ನಮ್ಮ ಜನ ಹಾಕಿದ್ದಾರೆ. ಮತ್ತು ಅತಿ ಹೆಚ್ಚಿಗೆ ಎಲ್ಲಿಂದ ಹೋಗಿದ್ದಾರೆ ಅಂದರೆ ತಮಿಳ್ನಾಡಿಂದ ಹೋಗಿದ್ದಾರೆ, ಮಹಾರಾಷ್ಟ್ರದಲ್ಲಿ ಹೋಗಿದ್ದಾರೆ, ಪಂಜಾಬಲ್ಲಿ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ ಈಗಷ್ಟೇ ಕಂಡುಬಿಡ್ತಾ ಇದ್ದಾರೆ. ಕರ್ನಾಟಕನೂ ನುಗ್ಗಬೇಕು, ಕರ್ನಾಟಕ ಜನ ನುಗ್ಗಬೇಕು, ಸವಾಲಾಗಬೇಕು. ಯಾಕಾಗಲ್ಲ ಅಂಥೇಳಿ, ಇದಕ್ಕೆ ಎಲ್ಲಿದೆ ಶಕ್ತಿ ಅಂತ ಹೇಳಿದ್ರೆ, ನಿಮ್ಗೆ ಕಾಣ್ತಕ್ಕಂಥ ಕನಸಿನಲ್ಲಿದೆ. ನಮ್ಮ ಜಾತಿ ಭಾಳ ಚಿಕ್ಕದು, ನಾವು ಭಾಳ ಬಡವರು, ನಮ್ಗೆ ಇಂಗ್ಲೀಷ್ ಬರೋಲ್ಲ, ಮ್ಯಾಥಮೆಟಿಕ್ಸ್ ಬರೋಲ್ಲ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂಥೇಳಿ ಕುಕ್ಕೊಂಡಿರೋದಲ್ಲ. ಅದನ್ನ ಮೀರಿ ನಾವು ಹೋಗಬೇಕಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಭಾರತದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಉದ್ಯೋಗಗಳು ಕಡಿಮೆ ಆಗ್ತಾಯಿದೆ. ಉದ್ಯೋಗ ಕೊಡೋದಕ್ಕೆ ಸರ್ಕಾರಗಳು ಯಾರ ಕೈಲೂ ಆಗ್ತಾ ಇಲ್ಲ. ಈಗ ಸರ್ಕಾರ ಉದ್ಯೋಗ ಕೊಡ್ತಂದು ಕಾಯ್ಕೊಂಡಿರಬೇಡಿ. ಉದ್ಯೋಗ ಅದಕ್ಕೂ ಸರ್ಕಾರ ಕೊಡ್ತಂದು ಬಯಸೋದಲ್ಲ, ನಾವು ಬೇರೆಯವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಉದ್ಯೋಗಪತಿಗಳು ನಾವು ಆಗಬೇಕೀಗ. ಅದಕ್ಕೆ ನಮ್ಗೆ ಅವಕಾಶ ಇದೆ. ಯಾಕಂದರೆ ಇವಾಗೇನು ಟೆಕ್ನಾಲಜಿ ಬೆಳೀತಾ ಇದೆ, ತಂತ್ರಜ್ಞಾನ, ಅದಕ್ಕೆ ನೀವು ಇಂಜಿನಿಯರಿಂಗ್ ಆಗಬೇಕಂತೇನೂ ಇಲ್ಲ. ಇಂಜಿನಿಯರ್ ಆಗದೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಸ್ಟೇಟ್ ಆಫ್ ವರ್ಕಿಂಗ್ ಕಂಡೀಷನ್ಸ್ ಇನ್ 2026 ಅಂತ. ಆ ರಿಪೋರ್ಟಲ್ಲಿ ಹೇಳ್ತಾರೆ, ಕೌಶಲ್ಯ ಕಲಿತು ಕೆಲ್ಸಕ್ಕೆ ಬರೋ ಕಾಲ ಹೋಯ್ತು. ಈಗ ಕೆಲ್ಸಕ್ಕೆ ಸೇರಿ ಕೌಶಲ್ಯ ಬೆಳಿಬೇಕಾಗಿದೆ. ಅದು ಇವತ್ತಿನ ಪರಿಸ್ಥಿತಿ. ಎಲ್ಲದರಲ್ಲೂ ಇದೆ ಜ್ಞಾನ. ಏನಂತ ಹೇಳಿದ್ರೆ, ನಮಗೆ ಧೈರ್ಯ ಬೇಕು, ಕನಸು ಕಾಣ್ತಕ್ಕಂಥ ಧೈರ್ಯ ಬೇಕು, ಮುನ್ನುಗ್ಗಬೇಕು. ಯಾಕಂದ್ರೆ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಸವಾಲಿದೆ. ಇವತ್ತು ಒಳ ಮೀಸಲಾತಿಯಿಂದ ಭಾಳ ಜನ ತಿಳ್ಕೊಂಡಿದ್ದಾರೆ, ಒಗ್ಗಟ್ಟು ಮುರಿದೋಯ್ತಂತ. ಒಗ್ಗಟ್ಟು ಯಾವತ್ತೂ ಇರಲಿಲ್ಲ, ಇರೋ ಅವಶ್ಯಕತೆಯೂ ಇಲ್ಲ. ಒಲರಾಗಿದ್ದರು, ಮಾದ್ರಾಗಿದ್ದರು, ಬೋವಿ ಆಗಿದ್ರು, ಲಂಬಾಣಿ ಆಗಿದ್ದರು, ಎಲ್ಲರೂ ಅವರವರೇ ಆಗಿದ್ರು ಅಷ್ಟೇ. ನಿಮ್ಮ ಹಕ್ಕು ನೀನು ಕೇಳಲಿಲ್ಲ ಅಂದ ಮಾತ್ರಕ್ಕೆ ಒಗ್ಗಟ್ಟು ಬಂದ್ಬಿಡುತ್ತಾ? ಭಾಳ ಯಾರು ಮಾತಾಡೋದಂತ ಹೇಳಿದ್ರೆ, ಒಂದು ತಂದೆಗೆ 4 ಜನ ಮಕ್ಕಳಿದ್ರೆ ಆಸ್ತಿ ಪಾಸ್ತಿ ವಿಚಾರ ಬಂದಾಗ ತಮ್ಮಂದ್ರೆ ಕೇಳ್ತಾರೆ, ನನ್ನ ಪಾಲು ನಮ್ಗೆ ಕೊಡು ಅಂತ. ಮನೆ ಹೊಡೆದೋಗುತ್ತೆ, ಹಂಗೆಲ್ಲ ಕೇಳಬೇಡ. ಮತ್ತೇನು ಮಾಡಬೇಕು? ಎಲ್ಲ ನಾನು ನೋಡ್ಕೋತೀನಿ, ನಿಮ್ಗೇನು ಬೇಕಲ್ಲ, ನೀನು ಎಲ್ಲ ನೋಡ್ಕೊಂಡು ಸರಿಯಾಗಿದ್ದರೆ ಅವ್ನು ಕೇಳೋದಿಲ್ಲ. ಆದರೆ ನಿನ್ನ ಹೆಂಡ್ತಿ ಮಕ್ಳಿಗೆ ನೀನು ಸಪ್ರೇಟಾಗಿ ಹೆಚ್ಚಿಗೆ ಕೊಡ್ತಾ ಇರ್ತೀಯ, ನಿನಗೆ ಬೇಕಾದ ಹೆಚ್ಚಿಗೆ ತೊಗೋತಾ ಇರ್ತೀಯ. ನಾವೆಲ್ಲ ದುಡಿತೀವಿ, ಪಾಲು ನಿನಗೆ ಹೆಚ್ಚು ಬರ್ತಾ ಇರುತ್ತೆ, ಅದಕ್ಕೆ ನನಗೆ ಸಪ್ರೇಟ್ ಮಾಡು ಅಂತ ಕೇಳೋದು ಅಂತಾನೆ. ಅವತ್ತು ಬ್ರಿಟಿಷ್ ಇದ್ದರೆ ಕರೆದು, ಮುಚ್ಕೊಂಡು ಇಷ್ಟು ತಗೊಳ್ಳ, ನೀನು ತಗೊಳ್ಳ ಅಂತ ಹೇಳ್ಬೋದಾಗಿತ್ತು. ಆದರೆ ಇವತ್ತಿನ ಸರ್ಕಾರಗಳು ಅದು ಮಾಡಲ್ಲ. ಅವ್ರು ಹೆಂಗಿದೆ ಅಂದರೆ ಕೋತಿ ನ್ಯಾಯ ಮಾಡ್ತಾರೆ ಅಷ್ಟೇ. ಒಂದು ಖಜಾನ, ಒಂದು ಬೆಕ್ ತೊಗೊಂಡೋದ್ರೆ ಒಂದು ಕಡೆ ಹೆಚ್ಚಿಗೆ ತೊಗೊಂಡು ಒಂದು ಕಡೆ ಕಮ್ಮಿ ಕೊಟ್ಟು ಅನ್ಯಾಯ ಆಯ್ತು ಅಂತ ಮತ್ತೆ ಇವನು ಹೆಚ್ಚು ಹಿಂಗೆ ಮಾಡ್ತಾ ಕೊನೆಗೆ ಇಡೀ ಖಜಾನ ತಿನ್ನೋದು ಈ ಕೋತಿ ನ್ಯಾಯ. ಅದನ್ನು ಮಾಡ್ತಾರೆ ಅಷ್ಟೇ.
ಅದಕ್ಕೆ ನೀವು ಮಾಡಬೇಕಾದ್ದು ಭಾಳ ಒಳ್ಳೆ ಕೆಲಸ ಈಗ ನಮ್ಮ ಶ್ರೀನಿವಾಸ್ ಮಾಡಿದ್ದಾರೆ. ಇದನ್ನು ಮುಂದುವರಿಸಿ, ಅದು ಡಿ ಜಿ ಸಾಗರ್ ಆಗಿರ್ಬೋದು, ಹಿಂದೂಧರ ಹೊನ್ನಾಪುರ ಆಗಿರ್ಬೋದು, ನಮ್ಮ ಅರಸನ ಮುನಿಯಪ್ಪ ಆಗಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ನಮ್ಮ ಶ್ರೀಧರ್ ಕಲಿವೀರ ಆಗಿರ್ಬೋದು, ಅಥವಾ ಬೋವಿ ಸಮಾಜದವ್ರು ಇರ್ಬೋದು, ಲಂಬಾಣಿ ಸಮಾಜ ಇರ್ಬೋದು, ಎಲ್ಲರನ್ನೂ ಅವರಲ್ಲಿ ಮುಖ್ಯವಾದ್ರೆಲ್ಲ ಕೂತ್ಕೊಂಡು ನೋಡಪ್ಪ ಹಿಂಗಿದೆ ಸಮಸ್ಯೆ, ಪರಿಸ್ಥಿತಿ ಹಿಂಗಿದೆ, ಸರ್ಕಾರ ಹಿಂಗೆ ಹೇಳ್ತದೆ, ಇದರಲ್ಲಿ ಯಾರ್ಯಾರಿಗೆ ಏನು ಸಿಗುತ್ತೆ, ಎಷ್ಟು ಸಿಗುತ್ತೆ, ಆಗುತ್ತಾ ಯೋಚನೆ ಮಾಡೋಣ. ಯಾರಿಗೂ ಅನ್ಯಾಯ ಆಗೋದು ಬೇಡ, ನಿಮಗೂ ಅನ್ಯಾಯ ಆಗೋದು ಬೇಡ, ನಮಗೂ ಅನ್ಯಾಯ ಆಗೋದು ಬೇಡ. ಇನ್ನು ಪಾಪ ಈಗ ನಮ್ಮ ಅಲ್ಮಾರಿಗಳು, ದಕ್ಲಿಗರು, ಶಿಳೆಕ್ಯಾತರು ಇವರಿದ್ದಾರಲ್ಲ, ಅವರಂತೂ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮ ಮುಂದೆ, ಯಾಕಂದರೆ ಭಾಳ ದೊಡ್ಡ ದೊಡ್ಡವ್ರು ನೀವು ಅಂತೇಳಿ. ಫಸ್ಟ್ ಅವ್ರನ್ನ ಕೇಳ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅದನ್ನು ಶುರು ಮಾಡಿದಾಗ ಅದರ ಮ್ಯಾನಿಫೆಸ್ಟೋಲ್ಲಿ ಹಾಕ್ತಾರೆ, ಅಧಿಕಾರದಲ್ಲಿ ಅಂತಸ್ತಲ್ಲಿ ಎಲ್ರಿಗೂ ಸಮಾನ ಪಾಲು ಉಂಟು, ಡೌಟ್ ಇಲ್ಲ. ಆದರೆ ಇಲ್ಲಿ ತನಕ ಏನೇನೂ ಪಡೆದಿಲ್ವಲ್ಲ, ಫಸ್ಟ್ ಅವನು ಕೊಡ್ರಿ, ಆಮೇಲೆ ನೀವು ತೊಗೊಳ್ರಿ. ಯಾವನು ಊಟನೇ ಮಾಡಿಲ್ವಲ್ಲ, ಮೊದಲು ಅವ್ನಿಗೆ ಊಟ ಹಾಕ್ರಿ. ನೀವು ಒಂದು ಸ್ವಲ್ಪ ತಿಂದಿದ್ದೀರಾ, ಒಂದು ಅರ್ಧ ಗಂಟೆ 1 ಗಂಟೆ ಕಾಯ್ಬೋದು, ನೀವು ಸ್ವಲ್ಪ ನಿಧಾನ ಮಾಡಿರಿ. ಕೊಡಬಾರ್ದಂತಲ್ಲ, ಅದು ನೀವು ಸ್ವಲ್ಪ ಕಾಯಿರಿ, ಫಸ್ಟ್ ಅವ್ರು ಕೊಡ್ರಿ ಅಂತ ಹೇಳ್ತಾರೆ. ಹಾಗಾಗಿ ಏನೇನು ದಕ್ಕದೆ ಇದುವರೆಗೂ ಒಬ್ಬ ಪಂಚಾಯತಿ ಮೆಂಬರ್ ಇಲ್ದಿರೋರು, ಒಬ್ಬ ಹೈಸ್ಕೂಲ್ ಮೇಸ್ಟ್ ಇಲ್ದಿರೋರು 90 ಜಾತಿಗಳಿದ್ದಾವೆ. ಮತ್ತು ನೀವು ಹೇಳ್ತೀರಿ ಇದೆಲ್ಲ RSS ಅವ್ರ ಪಿತೂರಿ ಅಂತೇಳಿ, ಅವ್ರನ್ನ ಯಾಕೆ ಬೈತೀವಿ ನಾವು? ಅವ್ರನ್ನ ಯಾಕೆ ಬೈಬೇಕು? ಸರ್ ನಮ್ಮನ್ನು ಹೊಡೆದಾಕ್ತಾರೆ, ಅವ್ರು ಹೊಡಿತಾರೆ. ಯಾವಾಗ ಹೊಡಿತಾರೆ? ನಿಮ್ಮಲ್ಲಿ ಬಿರುಕಿದ್ದಾಗ ಹೊಡಿತಾರೆ. ನನ್ನ ತಮ್ಮನ ಪಾಲು ಕೊಡೋಕ್ಕೆ ನೀನೇನೋ ಬಂದು ಹೇಳೋದು ಬೋಳಿ ಮಗನ ನಾನು ಕೊಡ್ತೀನೋ? ನನ್ನ ತಮ್ಮ ಬೇಕಾದ್ರೆ ಎಲ್ಲ ಬಿಟ್ಕೊಡ್ತೀನಿ ಅಂತ ಹೇಳ್ರಿ, ಯಾವನ್ ಬರ್ತಾನೆ ನೋಡೋಣ. ಅವಾಗ ಎಲ್ಲ ಬಿಟ್ಕೊಡ್ತೀನಿ ನಾನು. ಕಾನ್ಸ್ಟಾಮ್ ಸಾಹೇಬ್ರು ಇದನ್ನೇ ಮಾಡಿದ್ದು, ಪಂಜಾಬಲ್ಲಿ ಇದನ್ನೇ ಮಾಡಿದ್ರು. ಅಲ್ಲಿರ್ತಕ್ಕಂಥ ವಾಲ್ಮೀಕಿಗಳು ಕೇಳಿದ್ರು, ಎಲ್ಲ ಉದ್ಯೋಗ ಎಲ್ಲ ಬರೀ ಚಮಾರೇ ತೊಗೊಂಬಿಟ್ಟವ್ರೆ, ಗದ್ದಲ ಶುರುವಾಗೋಯ್ತು. ಕಾಯ್ತಾ ಇದ್ರೆ RSS ಹೋಗಿ ಅಲ್ಲಿ ಅಡ್ಡಾಡ್ಸೋದಕ್ಕೆ, ಅಲ್ಲೇನು ಕಡ್ಡಿ ಆಡ್ಸೋದಕ್ಕೆ. ಕಾನ್ಶಿರಾಮ್ ಸಾಹೇಬರು ಕರೆದ್ರು ಚಾಮಾರಲ್ಲ, ನೋಡ್ರಪ್ಪ ಅವ್ರು ಕೇಳ್ತಾರೆ, ಸರಿ ಇದೆಯಾ? ಸರಿ ಇದೆ. ಅವ್ರು ಕಮ್ಮಿ ಎಲ್ಲ ಸಿಕ್ಕಿರೋದು ಏನೇನು ಸಿಕ್ಕಿಲ್ಲ, ಕರೆಕ್ಟ್ ತಾನೇ? ಕರೆಕ್ಟ್. ನಿಮ್ಗೆ ಸಿಕ್ಕಿದೆಯಾ? ಸಿಕ್ಕಿದೆ. ಬರೀ ಸರ್ಕಾರಿ ನೌಕರಿ ಮಾಡ್ತೀರಾ? ಇಲ್ಲ, ಇನ್ನೂ ಬೇರೆ ಬೇರೆ ಮಾಡ್ತೀರಿ. ಏನೇನು ಮಾಡಿದ್ರೆ? ಬಿಸ್ನೆಸ್ಸು ಮಾಡ್ತೀವಿ. ಎಲ್ಲಿ ಮಾಡ್ತೀರಾ? ಬರೀ ಪಂಜಾಬ್ ಅಲ್ಲ, ಇಲ್ಲ ಬೇರೆ ಕಡೆನೂ ಮಾಡ್ತೀವಿ. ಆದರೆ ಅವರು ತಮ್ಮ ಊರು ಹಳ್ಳಿ ಬಿಟ್ಟು ಎಲ್ಲರೂ ಹೊರಗಡೆ ಹೋಗೋಕ್ಕಾಗಿದೆಯಾ? ಇಲ್ಲ. ಹಂಗಾರೆ ಒಂದು ಕೆಲಸ ಮಾಡಿರಿ, ಇಲ್ಲಿ ರಾಜ್ಯದಲ್ಲಿ ಇರ್ತಾಯಿದ್ದ ಎಲ್ಲ ನೌಕರಿಗಳನ್ನ ಅವ್ರಿಗೆ ಬಿಟ್ಬಿಡ್ರಿ, ನೀವು ಹೋಗ್ರಿ ಸೆಂಟ್ರಲ್ ಗೌರ್ಮೆಂಟ್ಗೆ. ಇಲ್ಲ ಬೇಕಾದ್ರೆ ಈ ದೇಶದ ಆಚೆ ಹೋಗ್ರಿ, ನಿಮ್ಗೆ ದುಡಿಯೋ ತಾಕತ್ತಿದೆ. ಅವ್ರು ನಿನ್ನ ತಮ್ಮಂದ್ರೆ ಅವ್ರು ನಿಮ್ಮನ್ನು ಕೇಳ್ದೆ ಇನ್ನು ಯಾವನರ ಯಾಕೆ ಕೇಳ್ಬೇಕು ಅವನು? ಹಂಗೆ ಹೇಳ್ತಾನೆ, ಬಾಯಿ ಮುಚ್ಕೊಂಡು ಒಪ್ಕೊಂಡ್ರಿ. ಯಾಕಂದ್ರೆ ಅಂಥ ನಾಯಕ ಇದ್ದಾಗ ಕೇಳೋಂಥ ಜನ ಇದ್ದರು, ಆ ಧಾರಾಳತನ ಇತ್ತು. ನಮ್ಮಲ್ಲಿ ಆ ರೀತಿ ಒಂದು ಉದಾರಿತನ ಇರಬೇಕು ನಮಗೆ. ಯಾವ ಹೆಚ್ಚಿಗೆ ಪಡೆದಾರೋ ಅವ್ನು ಬಿಟ್ಕೊಡೋಕೆ ತಯಾರಾಗಬೇಕು. ಹೊಟ್ಟೆ ಒಂದು ಜೋರಾಗಿ ಕಿರ್ಸ್ತಾನೆ, ಕಿರ್ಚೋದಕ್ಕೂ ದಮ್ಮಿಲ್ಲ ಅವನಿಗೆ, ಕಿರ್ಸ್ತಾನೆ ಅಂತ ಹೇಳಿದ್ರೆ ಅವ್ನು ಕೇಳೋದು ನ್ಯಾಯ. ಅವ್ನು ಕೊಡಬೇಕಾದ ಜಾಗದಲ್ಲಿ ನೀನು ಇದೆಯಾ, ಕೊಡು. ನೀನು ಇಲ್ಲದೆ ಇರ್ಬೋದು, ಅವನ ಜೊತೆ ಸೇರಿಕೊಂಡು ಅವನ್ನ ಕೊಡಿಸೋದನ್ನ ಅವನಿಗೆ ಸೇರ್ಕೊ ನೀನು. ಆವಾಗ ಯಾವನೇನು ಬಂದಿಲ್ಲ ಅಡ್ಡಾಡ್ಸಾನೋ ನಮ್ಮನ್ನು ಹೊಡೆದಾಕ್ತಾನೋ ನೋಡ್ರಿ ಅವಾಗ ನೀವು. ಅದಕ್ಕೆ ನೀವು ನೆಕ್ಸ್ಟು ಏನು 1920 ಏನಾಯಿತು ರೌಂಡ್ ಟೇಬಲ್ ಕಾನ್ಫರೆನ್ಸ್, ಆ ರೌಂಡ್ ಟೇಬಲ್ ಕಾನ್ಫರೆನ್ಸು SC/ST ಮಧ್ಯೆ ಫಸ್ಟ್ ಆಗಲಿ, ಆಮೇಲೆ ಇಡೀ ಭಾರತ ದೇಶ ಒಗ್ಗಟ್ಟಾಗೋದು. ಮೊದಲು ನಾವು ಹೆಂಗೆ ಒಗ್ಗಟ್ಟು ಅರ್ಥ ಮಾಡ್ಕೊಳ್ರಿ. ನಿನ್ನ ನೋವು, ನಿನ್ನ ಹಸಿವು, ನಿನ್ನ ಅವಮಾನ, ಅನ್ಯಾಯ ಅದು ನಂದಾಗಬೇಕು, ನಾನು ಅದನ್ನ ಅನುಭವಿಸ್ಬೇಕು. ನೀನಿರೋ ಜಾಗದಲ್ಲಿ ನಾನು ನಿಂತ್ಕೋಬೇಕು. ಇಂಗ್ಲೀಷಲ್ಲಿ ಸಿಂಪತಿ ಆ್ಯಂಡ್ ಎಂಪತಿ ಅಂತ ಹೇಳಿ, ಸಿಂಪತಿ ಕರುಣೆ ತೋರಿಸೋದು, ಅಯ್ಯೋ ಹೊಟ್ಟೆ ಹಸಿದೆಯಾ, ಅಯ್ಯೋ ಪಾಪ ಅನ್ನೋದು. ಎಂಪತಿ ಅಂದರೆ ಆ ಹಸಿವನ್ನ ನಾನು ಅನುಭವಿಸಿ, ನಾನು ನಿಧಾನ ತಿಂದು ಇನ್ನು ಫಸ್ಟ್ ನಾನು ಕೊಡ್ತಾನಲ್ಲ, ಅದು ಎಂಪತಿ. ಕರುಣೆ ತೋರಿಸೋದೆಲ್ಲ ಬೇಕಾಗಿರೋದು, ನಮಗೆ ಬೇಕಾಗಿರೋದು ಸಹಾನುಭೂತಿ. ನೀನಿರೋ ಜಾಗದಲ್ಲಿ ನಿಲ್ಲಬೇಕು. ಹೇಗೆ ಬದುಕ್ತಾ ಇದ್ದಾರೆ ದಕ್ಲಿಗರು ಗೊತ್ತಿರ್ಬೇಕು ನಮಗೆ. ಅವ್ರ ಮನೆಗಳಲ್ಲಿ ಹೋಗಿ ನೋಡಿರ್ಬೇಕು ನಾವು. ಅದನ್ನ ನೋಡಿ ಅದನ್ನು ಅನುಭವಿಸ್ಬೇಕು. ನಾನು ಆ ಜಾಗದಲ್ಲಿದ್ದರೆ ಏನಾಗುತ್ತೆ, ನನ್ನ ಮಗು ಆಗಿದ್ರೆ ಏನಾಗುತ್ತೆ ಯೋಚನೆ ಮಾಡಬೇಕು. ಹಾಗಾಗಿ ನಾನು ಮಗು ಆಗಿದ್ರೆ ನಾನು ಏನು ಮಾಡಬೇಕು, ಅದನ್ನು ಫಸ್ಟ್ ನಾನು ಮಾಡಬೇಕು. ಇದು ಆಗಬೇಕಾರೋ ಕೆಲಸ. ಇದಕ್ಕೆ ಪರಿಹಾರ ಬೇರೆಯವರು ಕಾಂಗ್ರೆಸ್ ಮಾಡ್ತಾರೆ, ಜನತಾದಳ ಮಾಡ್ತಾರೆ, BJP ಮಾಡ್ತದೆ, ಯಾವನು ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಾನ್ಯವ್ರ ಕಾನ್ಶಿರಾಮ್ ಸಾಹೇಬ್ರ ವಂಶಸ್ಥರಾಗಿ, ಅನುಯಾಯಿಗಳಾಗಿ, ಅವ್ರ ಮಕ್ಕಳಾಗಿ ಸರಿಯಾದ ತೀರ್ಮಾನ ನಾವು ತೊಗೊಳ್ಳೋಣ ಅಂತ ಹೇಳ್ತಾ, ನಿಮ್ಮೆಲ್ಲ ಹೋರಾಟಗಳಿಗೆ ನಾನು ಬೆಂಬಲದಲ್ಲಿ ಇರ್ತೀನಿ. ನಮ್ಮ ಎಲ್ಲ ಗೆಳೆಯರನ್ನು ಸಹಿತ ಆ ನಿಟ್ಟಿನಲ್ಲಿ ನಾನು ತೊಡಗಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಸತಿ ನಾನು ಬೇರೆ ಬೇರೆ ವಿಚಾರಗಳನ್ನ ಭೀಮ ಮಾರ್ಗನ ಚಾನೆಲ್ ಮೂಲಕ ನಾನು ಮಾತಾಡಿದ್ದೀನಿ. ಎಲ್ಲ ವೇದಿಕೆಯಲ್ಲಿ ಹೋಗಿ ಮಾತಾಡಿದ್ದೀನಿ. ಅದು ಒಲೆಯರ್ದಿರಲಿ, ಮಾದಿರಲಿ, ಲಮಾಣಿ ಇರಲಿ, ಬೋಬಿ ಇರಲಿ, ಕೊರಚಿರಲಿ, ಕೊರರು ಎಲ್ಲದ ಕಡೆ ಹೋಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು ಯಾವ ಜಾತಿಗೂ ಸೇರಿದವನಲ್ಲ. ಹುಟ್ಟಿದ್ದು ಹೊಲೆಯರ್ ಜಾತಿಲಿ ಇರ್ಬೋದು, ಏನು ಮಾಡಿ ದೇಶದಲ್ಲಿ ಎಲ್ಲ ಒಂದು ಜಾತಿಲಿ ಹುಟ್ಟಿದವನು. ಜಾತಿ ಎಲ್ಲರೂ ಒಂದೊಂದು ಜಾತಿಲಿ ಹುಡ್ತಾರೆ. ನೀನು ಯಾವ ಜಾತಿಲಿ ಹುಟ್ಟಿದ್ಯಾರ ಅನ್ನೋದು ಮುಖ್ಯ ಅಲ್ಲ.
ನೀನು ಏನಾಗ್ತೀನಿ ಅನ್ನೋದು ಮುಖ್ಯ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ, ಐ ಆಮ್ ಅಂಬೇಡ್ಕರ್ವಾದಿ. ನಮ್ಮಪ್ಪ ಕಾಂಶಿರಾಮ್, ನಮ್ಮ ತಾತ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಆ ವಂಶದಲ್ಲಿ ಬಂದವನು. ನಾನು ಅದೇ ಮಾತನ್ನೇ ಹೇಳಬೇಕು, ಅದೇ ರೀತಿಯೇ ಇರಬೇಕು, ಅದೇ ರೀತಿ ಇರ್ತೀನಿ. ಈ ಸಂಖ್ಯೆ ಯಾವತ್ತು ಜಾಸ್ತಿ ಆಗುತ್ತೋ ಅವತ್ತು ಭಾರತಕ್ಕೆ ಮುಕ್ತಿ ಮೋಕ್ಷ ಸಿಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಶಿರಾಮ್, ಜೈ ಪ್ರೊಫೆಸರ್ ಕೃಷ್ಣಪ್ಪ, ಜೈ ಸಂವಿಧಾನ.